Good morning, students, and welcome back to the Vidya Shakti Maths online class. And I welcome to all teachers who have attended this sessions. Okay, today we are going to learn about the polynomial. ಹೌದಾ ಈಗ ಆಲ್ರೆಡಿ ನಾವು ಸ್ಟಾರ್ಟ್ ಮಾಡಿದ್ವಿ ನಮ್ಮ ಪ್ರೀವಿಯಸ್ ಕ್ಲಾಸ್ ಒಳಗೂ ನಾವು we were doing a exercise 2.4. ಹೌದಾ ಆ ಎಕ್ಸರ್ಸೈಸ್ 2.4 ಅನ್ನ ಕಂಟಿನ್ಯೂ ಮಾಡೋಣ ಅಂತ ಇವತ್ತು. ಹಾಗಾದ್ರೆ ಚಾಪ್ಟರ್ ನೇಮ್ ಈಸ್ polynomials. Okay, polynomials. ಪಾಲಿನಾಮಿಯಲ್ಸ್ ಅಂದ್ರ ಬಹು ಪದೋಕ್ತಿಗಳು. ಹೌದಾ ಇದ್ರೊಳಗೆ ನಾನು ಇದನ್ನ ಇಲ್ಲೇನೆ ಬರೀತೆ ನೋಡ್ರಿ, ನನಗೆ ಯಾಕಂದ್ರೆ ಕರೆಕ್ಟ್ ಇದಾಗೋದಿಲ್ಲ. ಹೌದಾ ಎಕ್ಸಸೈಸ್ ವಾಟ್ 2.4 ಅಂತ ಇದೆ. ಹೌದಾ ಎಕ್ಸಸೈಸ್ 2.4. ಸೊ ಅದ್ರೊಳಗೆ ನಾವು ಯಾವ್ದನ್ನ ಮಾಡ್ತಾ ಇದ್ವಿ, ಫಿಫ್ತ್ ಮೇನ್ ಅನ್ನ ಕಂಟಿನ್ಯೂ ಮಾಡ್ತೇನೆ ನೋಡ್ರಿ ಇವತ್ತಿಂದ. ಹೌದಾ ಫಿಫ್ತ್ ಮೇನ್ ಇದೆ. ಹೌದಾ ಅಲ್ಲಿ ಏನಾಗಿದೆ, ಫಿಫ್ತ್ ಮೇನ್ ಏನಿದೆ, ಫ್ಯಾಕ್ಟರೈಸ್ ಅಂತ ಇದೆ, ಅಪವರ್ತಿಸಿ ಅಂತ ಇದೆ. ಹೌದಾ ಫಸ್ಟ್ ಐ ಕ್ಯಾನ್ ರೈಟ್ ಕ್ವಶನ್ ನಂಬರ್ ಫಸ್ಟ್. ಓಕೆ, ಕ್ವಶನ್ ನಂಬರ್ ಏನಿದೆ ನೋಡ್ರಿ, ಫಸ್ಟ್ ಕ್ವಶನ್ ಈಸ್ 4x square, right? Next plus 9y square plus 16z square, right? Plus 16z square plus 12xy. ಹೌದಾ 12xy minus 24yz. ಹೌದಾ ಮೈನಸ್ 16xz ಅಂತ ಇದೆ. ಹೌದಾ 16xz ಅಂತ ಇದೆ, ರೈಟ್? ಸೊ ಈಗ ನಾವ್ ಏನ್ ಮಾಡ್ಬೇಕು, ನಮ್ಮ ಪ್ರೀವಿಯಸ್ ಕ್ಲಾಸ್ ಒಳಗೆ ಏನಾಗಿತ್ತು, ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಬ್ರಾಕೆಟ್ ಸ್ಕ್ವೇರ್ ಅನ್ನ ಎಕ್ಸ್ಪ್ಯಾನ್ಷನ್ ರೂಪದೊಳಗ ಅಂದ್ರೆ ಈ ರೂಪದೊಳಗೆ ಬರ್ದಿದ್ವಿ ನಾವು, ರೈಟ್? ಇವಾಗ ಏನ್ ಮಾಡ್ಬೇಕು, ಉಲ್ಟಾ. ಈಗ ಹಿಂಗ್ ಇದ್ದದನ್ನ ನಾವ್ ಏನ್ ಮಾಡ್ಬೇಕು, ಸಿಂಪಲ್ ಬ್ರಾಕೆಟ್ ಸ್ಕ್ವೇರ್ ರೂಪದೊಳಗ ಅಂದ್ರೆ ಫಾರ್ ಎಕ್ಸಾಂಪಲ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಪ್ಲಸ್ ಬ್ರಾಕೆಟ್ ಸ್ಕ್ವೇರ್ ರೂಪದೊಳಗ ನಾವು ಬರಿಬೇಕು. ಹಾಗಾದ್ರೆ ಇದನ್ನ ಬರಿಬೇಕಂದ್ರೆ ನಾವು ಯಾವ ರೀತಿ ಬರಿಬೇಕು, ಫಸ್ಟ್ ನಾನು ಏನ್ ಮಾಡ್ಬೇಕು, ಇವೇನದಾವಲ್ಲ ಇವ್ಕರ ಸ್ಕ್ವೇರ್ ರೂಟ್ ಅನ್ನ ಬರಿತಾ ಹೋಗ್ಬೇಕು. ಇಲ್ಲೇ ನಾನು ಸ್ವಲ್ಪ ಯಾವ ರೀತಿ ಬರಿತೀನಿ ನೋಡ್ರಿ. ಹಾಗಾದ್ರೆ ಈ 4 ದ ಸ್ಕ್ವೇರ್ ರೂಟ್ ಏನಾಗತ್ ನೋಡ್ರಿ, 4 ದ ಸ್ಕ್ವೇರ್ ರೂಟ್, ವಾಟ್ ಈಸ್ ದ ಸ್ಕ್ವೇರ್ ರೂಟ್ ಆಫ್ 4? ಎಕ್ಸಾಕ್ಟ್ಲಿ 2x ಬ್ರಾಕೆಟ್ ಸ್ಕ್ವೇರ್, ರೈಟ್? ಪ್ಲಸ್ what is the square root of 9? It is 3y bracket square, right? Next ಇಲ್ಲಿ ನೋಡ್ರಿ ನಾನು ಏನ್ ಮಾಡ್ತೀನಿ, ಪ್ಲಸ್ ಇದೆ ಅಲ್ಲ, ಇಲ್ಲಿ 16 ಅಂತ ಇದೆ ಅಲ್ಲ, ಒಂದ್ ಸೆಕೆಂಡ್ ಒಂಚೂರು ಅಬ್ಸರ್ವ್ ಮಾಡ್ರಿ. ಇಲ್ಲೇ ಮೈನಸ್ ವ್ಯಾಲ್ಯೂಗಳು ಬಂದ್ಬಿಟ್ಟಿದಾವ್ ನಮಗೆ, ರೈಟ್? ಇಲ್ಲೇ ಮೈನಸ್ ವ್ಯಾಲ್ಯೂಗಳು ಬಂದಾಗ ಇಲ್ಲೇ ನೋಡ್ರಿ ಎಕ್ಸ್ ವೈ ಜೊತೆಗೆ ಪ್ಲಸ್ ಇರೋದ್ರಿಂದ ನೋ ಡೌಟ್ ಇಲ್ಲಿ ಏನಾಗಿದೆ, ಎಕ್ಸ್ ಮತ್ತು ವೈಗಳು ಪ್ಲಸ್ ಸೈನ್ ಒಳಗ ಇದಾವು. ಬಟ್ ಇಲ್ಲಿ ಜೆಡ್ ಇದ್ದಲ್ಲೇ ನಮಗ ಮೈನಸ್ ಇರೋದ್ರಿಂದ, ಹೌದಾ ಇದು ಏನಾಗಿದೆ, ನನ್ಗಿಲ್ಲೇ ಮೈನಸ್ ಅಂತ ನಾನು ಕನ್ಸಿಡರ್ ಮಾಡ್ಬೇಕಿದ್ದೀನಿ. ಹೌದಾ ಹಾಗಾದ್ರೆ ವಾಟ್ ಈಸ್ ದ ಸ್ಕ್ವೇರ್ ರೂಟ್ ಆಫ್ 16? 16 ಅಂದ್ರೆ 4z ಬ್ರಾಕೆಟ್ ಸ್ಕ್ವೇರ್. ಬಟ್ ಇಲ್ಲಿ ಜೆಡ್ ಇಲ್ಲಿ ಮೈನಸ್ ಇರೋದ್ರಿಂದ ಇಲ್ಲಿ ನಮ್ಗೆ ಏನಾಗಿದೆ, ಇದು ಮೈನಸ್ ವ್ಯಾಲ್ಯೂ ಬರ್ತೈತಿ. ಅರ್ಥ ಆಯ್ತಾ ನಿಮ್ಗೆ? ಇದು ಯಾಕೆ ಮೈನಸ್ ಅಂದ್ರ ಸ್ವಲ್ಪ ಇಲ್ಲಿ ನೋಡ್ಬೇಕು ನಾವು. ಇನ್ ಕೇಸ್ ಇಲ್ಲಿ ಪ್ಲಸ್ ಇತ್ತಂದ್ರೆ ನನ್ಗೆ ಏನು ಪ್ರಾಬ್ಲಮ್ ಆಗ್ತಿದ್ದಿಲ್ಲ, ನಾನು ಏನ್ ಮಾಡ್ಬಿಡ್ತಿದ್ದೆ, ಡೈರೆಕ್ಟ್ 4z ಬ್ರಾಕೆಟ್ ಸ್ಕ್ವೇರ್ ಅಂತ ಬರೀತಿದ್ದೆ. ಬಟ್ ಇಲ್ಲಿ ಮೈನಸ್ ಇರೋದ್ರಿಂದ ಸ್ವಲ್ಪ ನಾವೇನ್ ಮಾಡ್ಬೇಕು, ಕೇರ್ಫುಲ್ ಆಗಿ ಬರಿಬೇಕು, ರೈಟ್? ಹಾಗಾಗಿ ಪ್ಲಸ್ ಈಗ ಇದೇನಾಗತ್ತ, 2ab ಅಂತ ಆಗತ್ತ, ರೈಟ್? ಅಥವಾ 2xy ಅಂತ ಆಗತ್ತ. 2ab ನೀವು ಲಾಸ್ಟ್ ಕ್ಲಾಸ್ ಒಳಗೆ ಕಲ್ತೀರಿ, 2ab 2bc 2ca ಅಂತ ಹೇಳಿ, ಅಥವಾ 2xy 2yz 2zx ಅಂತ ಕಲ್ತೀರಿ. ಬಟ್ ಇಲ್ಲಿ 2 ಅಂದ್ರ 2 ಅನ್ನ ಬರೀತೇನೆ ನಾನು. ಹೌದಾ ಈಗ ಎಕ್ಸ್ ವ್ಯಾಲ್ಯೂ ಅಂದ್ರೆ ಎಷ್ಟಿದೆ ಇಲ್ಲಿ ನನಗ, 2x, ರೈಟ್? y ಅಂದ್ರೆ ಎಷ್ಟಿದೆ, 3y ಅಂತ ಇದೆ. ಹೌದಾ ಒಂದ್ಸಲ ನಮ್ಮ ಕ್ಲಾರಿಫಿಕೇಶನ್ಗೆ ಇದನ್ನ ಅಗೇನ್ ಮಲ್ಟಿಪ್ಲೈ ಮಾಡಿ ನೋಡ್ರಿ, ಇಷ್ಟೇ ವ್ಯಾಲ್ಯೂ ಬರ್ಬೇಕು ನನಗೆ, ರೈಟ್? ಹಾಗಾದ್ರೆ 2 2s are 4, 4 3s are 12xy ಕರೆಕ್ಟ್ ಬಂತ? ಹೌದಾ ಏನು ಪ್ರಾಬ್ಲಮ್ ಇಲ್ಲಲ್ಲ. ನೆಕ್ಸ್ಟ್ ಮೈನಸ್ ಅಗೇನ್ 2 ಬರೆದು, ಹೌದಾ y ಅಂದ್ರೆ ಎಷ್ಟಿದೆ ವ್ಯಾಲ್ಯೂ ಇಲ್ಲೇ, 3y ಅಂತ ಇದೆ, ರೈಟ್? ಜೆಡ್ ಅಂದ್ರೆ ಎಷ್ಟಿದೆ ಇಲ್ಲೇ, ಜೆಡ್ ಅಂದ್ರೆ ಎಷ್ಟಿದೆ, -4z ಅಂತ ಇದೆ, ರೈಟ್? -4z ಅಂತ ಇದೆ.
ಸ್ವಲ್ಪ ನಾನು ಇದನ್ನ ಈ ಟರ್ಮ್ ಅನ್ನ ಇಲ್ಲಿ ಬರೀತೇನೆ ನೋಡ್ರಿ, ಅಂದ್ರೆ ನಿಮಗಲ್ಲಿ ಕಾಣಿಸೋದಿಲ್ಲ. ಹೌದಾ? ನೆಕ್ಸ್ಟ್ ಇದನ್ನೇನ್ ಮಾಡ್ತೀನಿ, ಪ್ಲಸ್ ಅನ್ನ ಬರೀ ನಾನು. ಓಕೆ, ಇಲ್ಲಿ ಯಾಕಂದ್ರೆ ಅದನ್ನ ಮತ್ತೆ ನಾವು ಮಲ್ಟಿಪ್ಲೈ ಮಾಡಿದಾಗ ಅದು ಮೈನಸ್ ಬರ್ತೈತಿ. ನೆಕ್ಸ್ಟ್ ಪ್ಲಸ್ 2 ಅಗೇನ್ 2 ಬರ್ದೆ. ಈಗ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ? ಎಕ್ಸ್ ವ್ಯಾಲ್ಯೂ ಎಷ್ಟಿದೆ? 2x ಅಂತ ಇದೆ, ರೈಟ್? ಅದಾದ್ಮೇಲೆ ಜೆಡ್ ವ್ಯಾಲ್ಯೂ ಎಷ್ಟಿದೆ ನೋಡ್ರಿ? ಜೆಡ್ ವ್ಯಾಲ್ಯೂ -4z ಅಂತ ಇದೆ. ಹೌದಾ? ಜಸ್ಟ್ ನಮ್ಮ ಕ್ಲಾರಿಫಿಕೇಶನ್ ಗೆ ನಿಮ್ಗೆ ಇನ್ನೊಂದ್ಸಲ ನಾನು ತೋರಿಸ್ತೇನೆ ನೋಡ್ರಿ. 2 3s 6, 6 into 4 is 24, ಬಟ್ ಮೈನಸ್ ಇರೋದ್ರಿಂದ -24yz ಅಂತ ಬಂತು. ಕರೆಕ್ಟ್ ಇದೆ ಹಾಗಾದ್ರೆ, ರೈಟ್? ಆಮೇಲೆ ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್. 2 2s 4, 4 4s 16, ಅಗೇನ್ xz ಅಂತ ಬಂತು. ಹಾಗಾದ್ರೆ ನಾವ್ ಎಲ್ಲಿ ತಪ್ಪು ಅಂತ ಚಾನ್ಸ್ ಇಲ್ಲ. ಹಾಗಾದ್ರೆ ಇದು ಒಂದು ಯಾವ ಐಡೆಂಟಿಟಿ ಫಾರ್ಮ್ ಒಳಗಿದೆ ಅಥವಾ ಒಂದು ಸಮೀಕರಣದ ರೂಪದೊಳಗಿದೆ ಹೇಳ್ರಿ? ಇದು ನೋಡೋಣ. ಯಾವ ಒಂದು ಐಡೆಂಟಿಟಿ ಫಾರ್ಮ್ ಒಳಗಿದೆ? ಎಕ್ಸಾಕ್ಟ್ಲಿ a ಪ್ಲಸ್ b ಪ್ಲಸ್ c ಬ್ರಾಕೆಟ್ ಸ್ಕ್ವೇರ್ ಅಥವಾ x ಪ್ಲಸ್ y ಪ್ಲಸ್ z ಬ್ರಾಕೆಟ್ ಸ್ಕ್ವೇರ್ ರೂಪದೊಳಗ ಇದೆ. ಹಾಗಾಗಿ ನಾನಿಲ್ಲಿ ನಿಮಗ ಸ್ವಲ್ಪ ಗೊತ್ತಾಗ್ಲಿ ಅನ್ನೋದಕ್ಕೆ ನಾನು ಈ ರೀತಿ ಬರೀತೀನಿ. x ಪ್ಲಸ್ y ಪ್ಲಸ್ z ಬ್ರಾಕೆಟ್ ಸ್ಕ್ವೇರ್ ಅಂದಾಗ, ಹೌದಾ? ಹಾಗಾದ್ರೆ ನನ್ಗಿಲ್ಲಿ x ಅಂದ್ರೆ ಏನಾಗತ್ ನೋಡ್ರಿ? 2x, ರೈಟ್? ಪ್ಲಸ್ y ಮೀನ್ಸ್ 3y. ಅಗೇನ್ ಇಲ್ಲೇ ನಾನೇನ್ ಮಾಡ್ತೀನಿ, z ಮೀನ್ಸ್ ಎಷ್ಟಾಗಿದೆ ಇಲ್ಲಿ ನನ್ಗೆ? -4z ಅಂತ ಇದೆ. ಸ್ವಲ್ಪ ಮೈನಸ್ ಇರುವಾಗ ಕೇರ್ಫುಲ್ ಆಗಿರಿ, ಡೋಂಟ್ ವರಿ. ಹೌದಾ? ದಿಸ್ ಈಸ್ ದ ಫ್ಯಾಕ್ಟರ್ಸ್ ಆಫ್ ದಿಸ್ ಪಾಲಿನಾಮಿಯಲ್ ಆರ್ ಐಡೆಂಟಿಟಿ ಫಾರ್ಮ್ ಒಳಗಿದ್ದನ್ನ ನಾನು ಫ್ಯಾಕ್ಟರ್ಸ್ ರೂಪದೊಳಗೆ ಬರೆದಾಗ ಇದೆಷ್ಟು ಬಂತು ನೋಡ್ರಿ? 2x ಪ್ಲಸ್ 3y ಮೈನಸ್ 4z ಬ್ರಾಕೆಟ್ ಸ್ಕ್ವೇರ್ ರೂಪದೊಳಗ ಬಂತು. ಇದು ಫಸ್ಟ್ ಒನ್. ಗೊತ್ತಾಯ್ತಾ? ಇನ್ನೊಂದ್ಸಲ ರಿಪೀಟ್ ಮಾಡಬಹುದಾ ನಾನು? ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಕ್ವಶನ್ ಅಂಡ್ ಸಾಲ್ವಿಂಗ್ ದ ಪ್ರಾಬ್ಲಮ್. ಓಕೆ, ಸೊ ಇಲ್ಲಿ ಏನಾಗತ್ತ, ಅಗೇನ್ ನಾನೀಗ ಇದು ಯಾವ ಫಾರ್ಮ್ ಒಳಗಿದೆ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತೈತೆ ನಮ್ಗೀಗ. ಅದು a ಪ್ಲಸ್ ಬಿ ಪ್ಲಸ್ ಸಿ ಬ್ರಾಕೆಟ್ ಸ್ಕ್ವೇರ್ ಅಥವಾ x ಪ್ಲಸ್ y ಪ್ಲಸ್ z ಬ್ರಾಕೆಟ್ ಸ್ಕ್ವೇರ್ ರೂಪದೊಳಗ ಇದೆ, ರೈಟ್? ಅದನ್ನ ನಾನು ಏನ್ ಮಾಡ್ಬೇಕು? ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು? ಅವೆಲ್ಲದರ ಸ್ಕ್ವೇರ್ ರೂಟ್ ರೂಪದೊಳಗೆ ಇಲ್ಲಿವರೆಗೂ ಬರಿಬೇಕು. ನೆಕ್ಸ್ಟ್ ಇದನ್ನ 2ab 2bc 2ca ಅನ್ನುವಂತ ಒಂದು ಫಾರ್ಮ್ ಒಳಗ ಬರಿಬೇಕು. ಅವಾಗ ನಮಗ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತೈತಿ ವಾಟ್ ಈಸ್ ಎಕ್ಸ್ ಅಂಡ್ ವಾಟ್ ಈಸ್ ವೈ ಅಂಡ್ ದೆನ್ ವಾಟ್ ಈಸ್ ಜೆಡ್. ಹೌದಾ? ಸೊ ಅಗೇನ್ ನಾನು ಇಲ್ಲಿ ಏನ್ ಮಾಡಿದೆ, ಈ ಒಂದು ಫ್ಯಾಕ್ಟರ್ ಗಳನ್ನ ಬರದೆ, ಅಪವರ್ತನಗಳನ್ನ ಬರದೆ, ರೈಟ್? ಇದರದ ಫ್ಯಾಕ್ಟರ್ ಏನಾಗತ್ತೆ ಹಾಗಾದ್ರೆ? 2x ಪ್ಲಸ್ 3y ಮೈನಸ್ 4z ಬ್ರಾಕೆಟ್ ಸ್ಕ್ವೇರ್ ಅನ್ನೋದು ಒಂದು ಫ್ಯಾಕ್ಟರ್ ಆಯ್ತು. ದಿಸ್ ಇಸ್ ದ ಸೊಲ್ಯೂಷನ್. ಓಕೆ, ಸೊ ಇನ್ನೊಂದು ಕ್ವಶನ್ ಇದೆ ಅದ್ರೊಳಗ, ನೀವ ಮಾಡ್ರಿ. ಇನ್ ಕೇಸ್ ನಿಮ್ಗೆ ಏನಾದ್ರು ಗೊತ್ತಾಗ್ಲಿಲ್ಲ ಅಂದ್ರೆ ನನಗೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ರಿ, ನಾನು ಅದನ್ನ ನಿಮ್ಮ ಕ್ಲಾಸ್ ಒಳಗ ಸಾಲ್ವ್ ಮಾಡಿ ತೋರಿಸ್ತೀನಿ. ಓಕೆ, ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ಹೋಗೋಣ. ಈಗ ಸಿಕ್ಸ್ತ್ ಮೇನಿಗೆ ಹೋಗೋಣ. ಓಕೆ, ಸ್ವಲ್ಪ ಇವು ಪ್ರಾಬ್ಲಮ್ಸ್ ಗಳ ಬಹಳ ಇರೋದ್ರಿಂದ ನಾನು ಓನ್ಲಿ ಒಂದನ್ನ ನಾನು ನಿಮ್ಗೆ ಏನ್ ಮಾಡ್ತಾ ಇದ್ದೀನಿ, ಟಚ್ ಮಾಡ್ತಾ ಇದ್ದೀನಿ. ಹೌದಾ? ಐ ಹೋಪ್ ನೀವೆಲ್ಲರೂ ಇದನ್ನ ಬರ್ಕೊಂಡಿದ್ರಿ ಅನ್ಕೋತೀನಿ ನಾನು. ಹೌದಾ? ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಸಿಕ್ಸ್ತ್ ಮೇನ್ ಏನಿದೆ ನೋಡ್ರಿ. ಸಿಕ್ಸ್ತ್ ಮೇನ್ ಒಳಗ ಫಸ್ಟ್ ಒನ್. ಹೌದಾ? ಸಿಕ್ಸ್ತ್ ಮೇನ್ ಒಳಗ ಫಸ್ಟ್ ಒನ್ ಏನಿದೆ? 2x ಪ್ಲಸ್ 2x ಪ್ಲಸ್ 1 ಬ್ರಾಕೆಟ್ ಕ್ಯೂಬ್ ಅಂತ ಬಂತು. ಹೌದಾ? 2x ಪ್ಲಸ್ 1 ಬ್ರಾಕೆಟ್ ಕ್ಯೂಬ್ ಅಂತ ಬಂತು. ಹಾಗಾದ್ರೆ ವಿಚ್ ಐಡೆಂಟಿಟಿ is suitable for this problem? ಯಾವ ಒಂದು ಐಡೆಂಟಿಟಿ ಇದಕ್ಕೆ ಸೂಟ್ ಆಗ್ತೈತಿ ನೋಡ್ರಿ, ಗೆಸ್ ಮಾಡ್ರಿ. ಎಕ್ಸಾಕ್ಟ್ಲಿ ಎಕ್ಸ್ ಪ್ಲಸ್ ವೈ ಬ್ರಾಕೆಟ್ ಕ್ಯೂಬ್ ಅನ್ನುವಂತ ಒಂದು ಐಡೆಂಟಿಟಿ ಇದಕ್ಕ ಸೂಟ್ ಆಗ್ತೈತಿ ನಮಗ. ಎಕ್ಸ್ ಪ್ಲಸ್ ವೈ ಬ್ರಾಕೆಟ್ ಕ್ಯೂಬ್ ಇಸ್ ಈಕ್ವಲ್ ಟು ಏನಾಗತ್ತ? ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ 3xy, ಹೌದಾ, ಇಂಟು ಎಕ್ಸ್ ಪ್ಲಸ್ ವೈ, ರೈಟ್? ಹೌದಾ? ಇದು ನಮ್ಮ ಒಂದು ಐಡೆಂಟಿಟಿ ನಮ್ಗೆ ಗೊತ್ತಿದೆಯಲ್ಲ, ಕರೆಕ್ಟಾ? ಕಾಣಿಸ್ತಾ ಇದೆ ಇದು? ಎಕ್ಸ್ ಪ್ಲಸ್ ವೈ ಬ್ರಾಕೆಟ್ ಕ್ಯೂಬ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್
ಪ್ಲಸ್ 3xy ಇಂಟು ಬ್ರಾಕೆಟ್ ಎಕ್ಸ್ ಪ್ಲಸ್ ವೈ ಅನ್ನುವಂತ ಐಡೆಂಟಿಟಿ ಇದಕ್ಕ ಸೂಟೇಬಲ್ ಆಗ್ತೈತಿ. ಹೌದಾ? ಹಾಗಾದ್ರೆ ನನಗಿಲ್ಲೇ ನಾನು ಒಂದ್ಸಲ ನಿಮಗ್ ಗೊತ್ತಾಗ್ಲಿ ಅನ್ನೋದಕ್ಕೆ ನಾನು ಈ ರೀತಿ ಬರಿತೇನೆ ನೋಡ್ರಿ. ಎಕ್ಸ್ ಪ್ಲಸ್ ವೈ ಬ್ರಾಕೆಟ್ ಕ್ಯೂಬ್ ಅಂತ ಇದೆ. ಹಾಗಾದ್ರೆ ಎಕ್ಸ್ ಮೀನ್ಸ್ 2x, ರೈಟ್? ವೈ ಮೀನ್ಸ್ 1 ಅಂತ ಇದೆ. ಏನಿಲ್ಲ, ಈ ಒಂದು ಫಾರ್ಮ್ ಒಳಗೆ ಇವನ್ನೆಲ್ಲವನ್ನ ಬರೆದು ಬಿಟ್ರೆ ನಮಗ ಆಯ್ತು. ಓಕೆ, ಹಾಗಾದ್ರೆ ನಾನು ಬರಿತೇನೆ ನೋಡ್ರಿ. ಎಕ್ಸ್ ಕ್ಯೂಬ್ ಅಂತ ಆಗ್ಬೇಕಿಲ್ಲ, ರೈಟ್? ಹಾಗಾದ್ರೆ ಎಕ್ಸ್ ಕ್ಯೂಬ್ ಅಂದ್ರೆ ಏನಾಗತ್ ನೋಡ್ರಿ, 2x ಬ್ರಾಕೆಟ್ ಕ್ಯೂಬ್ ಅಂತ ಬರೀಬಹುದು ನಾನು. ಕರೆಕ್ಟಾ? ಎಕ್ಸ್ ಬದ್ಲಿ ನಾನು ಏನ್ ಬರೀತಾ ಇದ್ದೇನೆ ಇಲ್ಲಿ? 2x. ಏನಿಲ್ಲ, ಎಕ್ಸ್ ಬದ್ಲಿ ನಾವ್ ಅಲ್ಲಿ ಏನ್ ಸಂಖ್ಯೆಗಳದವ ಅವನ್ನ ಹಾಕೋತ ಹೋಗ್ಬೇಕಷ್ಟೇ. ಸೊ ಈಗ ಎಕ್ಸ್ ಬದ್ಲಿ ನಾನು ಈಗ ಏನ್ ಬರೀತೇನೆ? 2x ಅನ್ನು ಬರದೆ ಬ್ರಾಕೆಟ್ ಕ್ಯೂಬ್ ಆಸ್ ಇಟ್ ಈಸ್ ಇದೆ ಅಗೇನ್ ಬರದೆ ಪ್ಲಸ್. ಈಗ y ಕ್ಯೂಬ್ ಬರಿಬೇಕು ನಾನು. ಹೌದಾ? ಹಾಗಾದ್ರೆ y ಅಂದ್ರೆ ಇಲ್ಲಿ ಏನಿದೆ ನೋಡ್ರಿ, y ಅಂದ್ರೆ ಏನಿದೆ? 1 ಇದೆ, ರೈಟ್? 1 ಕ್ಯೂಬ್ ಅಂತ ಬರದೆ ಪ್ಲಸ್ 3 ಇಲ್ಲಿ 3 ಇದೆ. ಹೌದಾ? 3 ಬರ್ಕೋಬೇಕು. ಎಕ್ಸ್ ಅಂದ್ರೆ ಏನಿದೆ ಇಲ್ಲ, ಅಗೇನ್ ನಮ್ಗೆ ಎಷ್ಟಿದೆ? 2x ಅಂತ ಇದೆ. ಹೌದಾ? ಆಮೇಲೆ y ಅಂದ್ರೆ ಎಷ್ಟಿದೆ? 1 ಅಂತ ಇದೆ, ರೈಟ್? ನೆಕ್ಸ್ಟ್ ಅಗೇನ್ ಎಕ್ಸ್ ಮೀನ್ಸ್ 2x ಪ್ಲಸ್ ವೈ ಮೀನ್ಸ್ 1 ಅಂತ ಇದೆ. ಹೌದಾ? ಏನು ಮಾಡ್ಲಿಲ್ಲ ನಾವು. ಈ ಸ್ಟೆಪ್ ಅರ್ಥ ಆಯ್ತು ನಿಮ್ಗ? ಇಲ್ಲಿ ಎಕ್ಸ್ ಕ್ಯೂಬ್ ವೈ ಕ್ಯೂಬ್ 3xy ಎಕ್ಸ್ ಪ್ಲಸ್ ವೈ ಇರೋದನ್ನ ಆ ಎಕ್ಸ್ ಪ್ಲಸ್ ವೈ ಬದ್ಲಿ ಅವ್ನ ಏನು ಸಂಖ್ಯೆಗಳನ್ನ ಕೊಟ್ಟಿದ್ರು, ಟರ್ಮ್ಸ್ ಗಳನ್ನ ಕೊಟ್ಟಿದ್ರು, ಅವನ್ನ ನಾವು ಜಸ್ಟ್ ರೀಪ್ಲೇಸ್ ಮಾಡಿದ್ವಿ, ರೈಟ್? ರೀಪ್ಲೇಸ್ ಮಾಡಿದ್ವಿ. ಹೌದಾ? ಈಗ ಇನ್ನೊಂದು ಸ್ಟೆಪ್ ಸಿಂಪ್ಲಿಫೈ ಮಾಡ್ಬಿಟ್ರೆ ಕೆಲಸ ಮುಗೀತು. ಈಗ 2 ಕ್ಯೂಬ್ ಅಂದ್ರೆ ಎಷ್ಟು? 2ರ ಘನ ಎಷ್ಟು? ಕ್ಯೂಬ್ ರೂಟ್ ಆಫ್ 2, ಸಾರಿ ಕ್ಯೂಬ್ ಆಫ್ 2. ಹೌದಾ? ಕ್ಯೂಬ್ ರೂಟ್ ಅಂದ್ರೆ ಮತ್ತೆ ನಮಗ ಅದರದ ಘನಮೂಲ ಆಗತ್ತ. ಕ್ಯೂಬ್ ಅಂದ್ರ 2 ದ ಕ್ಯೂಬ್ ಎಷ್ಟಾಗತ್ತ? 2 ಅನ್ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡ್ಬೇಕು. ಘನ ಅಂದ್ರ ವರ್ಗ ಅಂದ್ರ 2 ಟೈಮ್ಸ್, ಘನ ಅಂದ್ರ ಅಥವಾ ಕ್ಯೂಬ್ ಅಂದ್ರ 3 ಟೈಮ್ಸ್. ಹಾಗಾದ್ರೆ ಎಷ್ಟಾಗತ್ ನೋಡ್ರಿ, 2 ಅನ್ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡ್ಬೇಕು. ಹೌದಾ? 2 ಇಂಟು 2 ಇಂಟು 2, ಕರೆಕ್ಟಾ? 3 ಟೈಮ್ಸ್ ಮಲ್ಟಿಪ್ಲೈ ಮಾಡ್ಬೇಕು. ಹಾಗಾದ್ರೆ 2 2s are 4, 4 2s are 8. ವೆರಿ ಗುಡ್, 8 ಆಗತ್ತ. ಹೌದಾ? 2 ಅನ್ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರ we can get 8. ಓಕೆ, ನೆಕ್ಸ್ಟ್ ಎಕ್ಸ್ ಕ್ಯೂಬ್. ಹೌದಾ? ಪ್ಲಸ್ ಈಗ 1 ಅನ್ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡ್ರಿ, ಎಷ್ಟಾಗತ್ತ ಆನ್ಸರು? 1 ಅನ್ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡ್ರಿ, ಏನು ಚೇಂಜಸ್ ಆಗುದಿಲ್ಲ. 1 ಅನ್ನ ನೀವು ಬೇಕಾದಷ್ಟು ಸಲ ಮಲ್ಟಿಪ್ಲೈ ಮಾಡಿದ್ರು ಅದ್ರದ್ದು ವ್ಯಾಲ್ಯೂ ನಮಗ ಚೇಂಜ್ ಆಗುದಿಲ್ಲ. ಆಸ್ ಇಟ್ ಈಸ್ 1 ಕ್ಯೂಬ್ ಈಸ್ 1, ರೈಟ್? ನೆಕ್ಸ್ಟ್ ಪ್ಲಸ್. ಈಗ ಫಸ್ಟ್ ಏನ್ ಮಾಡ್ಬೇಕು? ಕಾನ್ಸ್ಟಂಟ್ ವ್ಯಾಲ್ಯೂಗಳನ್ನ ಮಲ್ಟಿಪ್ಲೈ ಮಾಡ್ಬೇಕು. 3 2s are 6, 6 1s are 6. ವೆರಿ ಗುಡ್. ಹೌದಾ? 6x ಇದೆ. ನೆಕ್ಸ್ಟ್ 2x ಪ್ಲಸ್ 1 ಅನ್ನ ಆಸ್ ಇಟ್ ಈಸ್ ಇಡೋಣ, ರೈಟ್? 2x ಪ್ಲಸ್ 1 ಅನ್ನ ಆಸ್ ಇಟ್ ಈಸ್ ಇಡೋಣ. ಸೊ ಅಗೇನ್ ಲಾಸ್ಟ್ ಸ್ಟೆಪ್ ಗೆ ಏನಾಗತ್ ನೋಡ್ರಿ, 8x ಕ್ಯೂಬ್ ಪ್ಲಸ್ 1, ರೈಟ್? ಪ್ಲಸ್ ಈ 6x ಅನ್ನ ಈ ಬ್ರಾಕೆಟ್ ಒಳಗ ಹಾಕೋಣ ಅಂತ. ಹೌದಾ? ಈ 6x ಅನ್ನ ಬ್ರಾಕೆಟ್ ಒಳಗ ಹಾಕೋಣ. ಫಸ್ಟ್ ಏನ್ ಮಾಡ್ಬೇಕು ನಾವು? we have to multiply only constant term, then we have to multiply variable term. Okay, so 6 into 2 is 12, right? x into x is x square, right? Plus ಇಲ್ಲಿ 1 ಇರೋದ್ರಿಂದ ನೀವು ಬೇಕಾದ ಸಂಖ್ಯೆಗೆ ಮಲ್ಟಿಪ್ಲೈ ಮಾಡಿದ್ರೆ ಅದರದ ವ್ಯಾಲ್ಯೂ ಯಾವುದೇ ಚೇಂಜಸ್ ಆಗೋದಿಲ್ಲ, ರೈಟ್? 6x into 1 is 6x, ಕರೆಕ್ಟಾ? 6x. ಹೌದಾ? ಸ್ವಲ್ಪ ನೀವು ಇದನ್ನೇನಾದ್ರೂ ಬರ್ಕೊಳ್ತಾ ಇದ್ರ ಮುಗ್ದಿರ್ಬೋದು ಅನ್ಕೋತೀನಿ, ಯಾಕಂದ್ರೆ ಇನ್ನೊಂದು ಸ್ಟೆಪ್ ಅನ್ನ ನಾನು ಇಲ್ಲಿ ಬರಿಬೇಕು. ಇಲ್ಲೇ ಕಾಣಿಸಲ್ಲ ನಿಮ್ಗೆ. ಹೌದಾ? ಈಗ ನೆಕ್ಸ್ಟ್ ಇಲ್ಲೇನ ಬರೀತೇನೆ. ಹೌದಾ? ನೀವೇನಾದ್ರೂ ನೋಟ್ ಡೌನ್ ಮಾಡ್ತಾ ಇದ್ದೀರಾ? ಒಂದ್ ನಿಮಿಷ ಟೈಮ್ ಕೊಡ್ತೀನಿ. ಹಂಗೇನಾದ್ರೂ ಬರ್ಕೊಳ್ತಾ ಇದ್ರ ಬರ್ಕೋಬಹುದು. ಹ್ಯಾವ್ ಯು ರಿಟರ್ನ್?
ಬರ್ಕೊಳ್ತಾ ಇದ್ರೆ ಬರ್ಕೋಬಹುದು, ಯಾಕಂದ್ರೆ ಇವು ಎಕ್ಸರ್ಸೈಸ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಈಗ ನಾವೇನಾದ್ರೂ ನಾನು ಯಾಕೆ ಎಕ್ಸರ್ಸೈಸ್ ಅನ್ನ ಸಾಲ್ವ್ ಮಾಡ್ತಿರ್ತೀನಿ ಅಂತಂದ್ರ, ನಾವು ಕ್ಲಾಸ್ ಒಳಗೆ ಯಾವ್ದೋ ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟಿರ್ತೀವಿ, ಬಟ್ ನಿಮ್ಮ ಎಕ್ಸರ್ಸೈಸ್ ಒಳಗಿರುವಂತಹ ಪ್ರಾಬ್ಲಮ್ಸ್ ಗಳೇ ಬೇರೆ. ಅವನ್ನೇನಾದ್ರೂ ನಾವು ಹಂಗೆ ಬಿಟ್ವಿ ನೀವು ಮಾಡ್ಲಿ ಅಂತ ಹೇಳಿ ನೀವು ಅದನ್ನ ನೋಡೋಗೂ ಇಲ್ಲ. ಎಲ್ಲಾ ಸ್ಟೂಡೆಂಟ್ಸ್ ಹಂಗೆ ಅಂತಲ್ಲ, ಬಟ್ ಸಮ್ ಟೈಮ್ ಅವ್ರನ್ನ ಏನೋ ಡಿಫಿಕಲ್ಟ್ ಅದಾವು, ಇವೇನೋ ಟೀಚರ್ ಹೇಳಿದ ಹಾಗೆ ಇಲ್ಲ ಅನ್ನೋದು ಕಾರಣಕ್ಕೆ ಬಿಡ್ತೀರಿ ಅನ್ನೋದಕ್ಕೆ ನಾನೇ ಸ್ವಲ್ಪ ಮೇನ್ ಇರ್ತಕ್ಕಂತ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಇರ್ತೀನಿ. ರೈಟ್, ಐ ಹೋಪ್ ಆಲ್ ಆಫ್ ಯು ರಿಟರ್ನ್ ದಿಸ್ ಪ್ರಾಬ್ಲಮ್. ಓಕೆ, ಸೊ ಈಗ ಲಾಸ್ಟ್ ಸ್ಟೆಪ್ ಇಲ್ಲೊಂದು ರಬ್ ಮಾಡಿ ನಾನು ಬರೀತೀನಿ ನೋಡ್ರಿ. 8x³ ಹೌದಾ, 8x³ ಪ್ಲಸ್ 1 ಆಸ್ ಇಟ್ ಈಸ್ ಹೌದಾ. ಈಗ ನಾನು ಸ್ವಲ್ಪ ಇದನ್ನ ಏನ್ ಮಾಡ್ತೀನಿ, ಡಿಸೆಂಡಿಂಗ್ ಆರ್ಡರ್ ಒಳಗೆ ಬರೆಯೋಣಂತ. ಈಗ ಕ್ಯೂಬ್ ಆದ್ಮೇಲೆ ಯಾವ ಆರ್ಡರ್ ಬರ್ತೈತಿ, ಕ್ಯೂಬ್ ಆದ್ಮೇಲೆ ಸ್ಕ್ವೇರ್ ಬರ್ತೈತಿ ಹೌದಾ. ಹಾಗಾದ್ರೆ ಪ್ಲಸ್ 12x² ಪ್ಲಸ್ 12x² ಮತ್ತೆ ಡಿಸೆಂಡಿಂಗ್ ಆರ್ಡರ್ ಅಂದ್ರೆ x² ಆದ್ಮೇಲೆ ಏನ್ ಬರ್ತೈತಿ ನನಗ 6x ಅಂತ ಬರ್ತೈತಿ. ರೈಟ್, ಅದಾದ್ಮೇಲೆ ಮತ್ತೆ ಲಾಸ್ಟ್ ಡಿಸೆಂಡಿಂಗ್ ಆರ್ಡರ್ ಅಂದ್ರೆ 1 ಬರ್ತೈತಿ. ಕರೆಕ್ಟಾ? ಸೊ ದಿಸ್ ಈಸ್ ದ ಸೊಲ್ಯೂಷನ್ ಹೌದಾ. ನಾನು ಅಂಡರ್ಲೈನ್ ಮಾಡಿದ್ದೇನಲ್ಲ, 8x³ ಪ್ಲಸ್ 12x² ಪ್ಲಸ್ 6x ಪ್ಲಸ್ 1 ಅನ್ನೋದು ಈ ಒಂದು 2x ಪ್ಲಸ್ 1³ ಒಂದು ಸೊಲ್ಯೂಷನ್. ರೈಟಾ? ಕರೆಕ್ಟಾ? ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಅರ್ಥ ಆಯ್ತು ಅನ್ಕೋತೀನಿ ನಾನು. ನೆಕ್ಸ್ಟ್ ಈಗ ಮತ್ತಲ್ಲಿ ಏನಾಗ್ತಿದೆ ನಿಮ್ಗ, ಸಿಕ್ಸ್ತ್ ಮೇನ್ ಒಳಗ ಇನ್ನೂ 3 ಪ್ರಾಬ್ಲಮ್ಸ್ ಅದಾವ. ಅವ್ನ್ ನೀವೇ ಸಾಲ್ವ್ ಮಾಡ್ರಿ. ಹೇಳಿದ್ನಲ್ಲ, ನಿಮ್ಗೆ ಇನ್ ಕೇಸ್ ನಿಮ್ಗೆ ಏನು ಗೊತ್ತಾಗ್ಲಿಲ್ಲ ಅಂದ್ರೆ ಡೋಂಟ್ ವರಿ, ನಾನ್ ನಿಮಗ್ ಸಾಲ್ವ್ ಮಾಡ್ಕೊಡ್ತೀನಿ ಹೌದಾ. ನೆಕ್ಸ್ಟ್ ಈಗ 7th ಮೇನಿಗೆ ಹೋಗೋಣಂತ. 7th ಮೇನ್ ಏನಿದೆ ನೋಡ್ರಿ, 7th ಮೇನ್. ಓಕೆ, 7th ಮೇನ್ ಏನಿದೆ, 1 ಸೆಕೆಂಡ್. Evaluate the following using suitable identity. Evaluate the following using suitable identity ಅಂತ ಇದೆ ಹೌದಾ. ಹಾಗಾದ್ರೆ ಫಸ್ಟ್ ಕ್ವಶನ್ ಏನಿದೆ ನೋಡ್ರಿ, ಇದ್ರೊಳಗೆ ಫಸ್ಟ್ ಒನ್ 99 ಬ್ರಾಕೆಟ್ ಕ್ಯೂಬ್ ಅಂತ ಇದೆ. ಇಲ್ಲಿ ಯಾವುದೇ ಒಂದು ನಿಮಗೆ ವೇರಿಯಬಲ್ ಅನ್ನೋರು ಕನ್ಸಿಡರ್ ಮಾಡ್ಲಿಲ್ಲ. 99 ಬ್ರಾಕೆಟ್ ಕ್ಯೂಬ್ ಅಂತ ಇದೆ ಹೌದಾ. ಇದನ್ನ ಅವ್ರು ಏನ್ ಮಾಡ್ರಿ ಅಂತ ಹೇಳಿದಾರಂದ್ರ, ಯೂಸರ್ ಅಂದ್ರೆ ಸುಟೇಬಲ್ ಐಡೆಂಟಿಟೀಸ್ ಅನ್ನ ಯೂಸ್ ಮಾಡಿ ನಾವ್ ಏನ್ ಮಾಡ್ಬೇಕು, ಇದನ್ನ ಇವ್ಯಾಲ್ಯುವೇಟ್ ಅಂದ್ರೆ ಅದ್ರದ್ದು ವ್ಯಾಲ್ಯೂ ಅನ್ನ ಕಂಡು ಹಿಡಿಬೇಕು. ರೈಟ್, ಇವ್ಯಾಲ್ಯುವೇಟ್ ದ ಫಾಲೋಯಿಂಗ್ ಯೂಸಿಂಗ್ ಸುಟೇಬಲ್ ಐಡೆಂಟಿಟಿ ಅಂತ ಕೊಟ್ಟಿದ್ದಾರೆ ಹೌದಾ. ಸೊ ಇದನ್ನ ನಾನು ಏನಂತ ಬರೀತೇನಂದ್ರೆ, ಈಗ 99 ಅನ್ನ 1 ಸೆಕೆಂಡ್ ನಾ ಬರೆಯೋದನ್ನ ನೋಡ್ರಿ, ನಾನು ಈ ರೀತಿ ಬರಿಬಹುದಲ್ಲ, ಈ ರೀತಿ ಬರಿಬಹುದಲ್ಲ. ನಾನು ಏನಾದ್ರೂ ಬರ್ದಿದ್ರೊಳಗೆ ತಪ್ಪಿದೆಯಾ? ಇಸ್ ದಿಸ್ ರಾಂಗ್? ಹೌದಾ. ಈಗ 99 ಅನ್ನ ನಾನು ಈ ರೂಪದೊಳಗೆ ಬರಿತೀನಿ. ಯಾಕೆ ಬರ್ಕೊಂಡೆ ಅಂತ ನಿಮ್ಗೂ ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು. ಇದು ಸ್ವಲ್ಪ ಯಾವ ಐಡೆಂಟಿಟಿ ಇದೆ ಅನ್ನೋದು ನಿಮಗ್ ಗೊತ್ತಾಗ್ತೈತಿ. ಇದು ಯಾವ ಐಡೆಂಟಿಟಿ, ಇದು ಸಾರಿ ಎ ಬರೀಲಿಕ್ಕೆ ಹತ್ತಿದೆ. ನಿಮ್ಮ ಟೆಕ್ಸ್ಟ್ ಬುಕ್ ಒಳಗಿರೋದು x-y ಬ್ರಾಕೆಟ್ ಕ್ಯೂಬ್ ಅಂತ ಇದೆ. ರೈಟ್, x-y ಬ್ರಾಕೆಟ್ ರೂಪದೊಳಗ ಅವರು ಐಡೆಂಟಿಟೀಸ್ ಅನ್ನ ಯೂಸ್ ಮಾಡಿ. ಈಗ ನಮ್ಗೆ ಏನಾಗ್ಬಿಡ್ತೈತಿ, ಸಡನ್ ಆಗಿ ಇದನ್ನ ಈ ಒಂದು ಕ್ವಶನ್ ಅನ್ನ ನೋಡಿದ್ ಕೂಡ್ಲೆ 99 ಅನ್ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿ ನಾವು ಆನ್ಸರ್ ಅನ್ನ ಇಡ್ಬೇಕು. ಬಟ್ ಅವ್ರ ಏನ್ ಮಾಡಿದಾರೆ ಹೇಳ್ರಿ, ಯೂಸಿಂಗ್ ಸುಟೇಬಲ್ ಐಡೆಂಟಿಟಿ ಅಂದ್ರ ಐಡೆಂಟಿಟಿನ ಯೂಸ್ ಮಾಡಿನ ನಾವ್ ಏನ್ ಮಾಡ್ಬೇಕು ಹೇಳ್ರಿ, ಈ ಒಂದು ಈ ಪ್ರಾಬ್ಲಮಿಗೆ ಒಂದು ಸೊಲ್ಯೂಷನ್ ಅನ್ನ ನಾವು ಕಂಡು ಹಿಡಿಬೇಕು. We have to find the solution of this problem. Okay, using suitable identities. Right? ಹಾಗಾಗಿ ನಾನು ಈಗೇನ್ ಮಾಡಿದೆ, 99 ಬರೆಯೋ ಬದ್ಲಿ ನಾನು ಏನ್ ಬರದೆ ಹೇಳ್ರಿ, 100-1 ಬ್ರಾಕೆಟ್ ಕ್ಯೂಬ್ ಅಂತ ಬರದೆ. ದಟ್ ಈಸ್ ದ x-y ಬ್ರಾಕೆಟ್ ಕ್ಯೂಬ್ ಅನ್ನುವಂತ ಒಂದು ಐಡೆಂಟಿಟಿ ಇದಕ್ಕ ಸೂಟೇಬಲ್ ಆಗ್ತೈತಿ ಹೌದಾ. ಹಾಗಾದ್ರೆ x-y ಬ್ರಾಕೆಟ್ ಕ್ಯೂಬ್ ದ ಎಕ್ಸ್ಪ್ಯಾನ್ಷನ್ ಏನಿದೆ ನೋಡ್ರಿ, ಸೇಮ್ ಅಲ್ಲೇ x+y ಬ್ರಾಕೆಟ್ ಕ್ಯೂಬ್ ಎಲ್ಲವನ್ನ ಪ್ಲಸ್ ಬರ್ದಿದ್ವಿ. ಬಟ್ ಇಲ್ಲಿ ಏನಾಗತ್ ನೋಡ್ರಿ, x³ -y³ -3xy ಇಂಟು x - y. ಕರೆಕ್ಟ್ ಹೌದಾ.
ಅಲ್ಲಿ ಏನಾಗಿದೆ, ಇದನ್ನ ನೆನಪಿಟ್ಕೊಳ್ಳಿಕ್ ನಿಮ್ಗೆ ತುಂಬಾ ಈಸಿ ಇದೆ. ಹೌದಾ? ಎಕ್ಸ್ ಪ್ಲಸ್ ವೈ ಬ್ರಾಕೆಟ್ ಕ್ಯೂಬ್ ಇದ್ದಾಗ ಅದನ್ನ ಎಲ್ಲವನ್ನ ಪ್ಲಸ್ ಪ್ಲಸ್ ಬರಿಬೇಕು. ಇಲ್ಲಿ ಎಲ್ಲಿ ಏನು ಚಿಹ್ನೆಗಳು ಚೇಂಜ್ ಇಲ್ಲ. ಹೌದಾ? ಇನ್ ಕೇಸ್ ಎಕ್ಸ್ ಮೈನಸ್ ವೈ ಬ್ರಾಕೆಟ್ ಕ್ಯೂಬ್ ಇತ್ತಪ್ಪ ಅಂತಂದ್ರೆ ನೀವ್ ಏನ್ ಬರಿಬೇಕು, ಎಲ್ಲವನ್ನ ಇಲ್ಲಿ ಮೈನಸ್ ಸೈನ್ ಹಾಕ್ಬೇಕು. ಸೇಮ್ ಅದೇ ಐಡೆಂಟಿಟಿನ ಇಲ್ಲಿ ಎಕ್ಸ್ಪಾನ್ಷನ್ ರೂಪವನ್ನ ಬರಿಬೇಕು. ಎಕ್ಸ್ ಕ್ಯೂಬ್ ವೈ ಕ್ಯೂಬ್ ಮೈನಸ್ 3xy ಇಂಟು ಬ್ರಾಕೆಟ್ ಎಕ್ಸ್ ಮೈನಸ್ ವೈ ಅನ್ನುವಂಥ ಒಂದು ಇದನ್ನ ಐಡೆಂಟಿಟಿನ ಇಲ್ಲೇ ಯೂಸ್ ಮಾಡ್ಬೇಕು. ಹೌದಾ? ಹಾಗಾಗಿ ಇಲ್ಲೇ ನೋಡ್ರಿ, ಎಕ್ಸ್ ಅಂದ್ರೆ ಏನಿದೆ ನಮ್ಗಿಲ್ಲೇ 100 ಇದೆ. ಹೌದಾ? ನಾನು ಎರೋ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. 1 ಮೀನ್ಸ್ y ಅಂತ ಇದೆ. ಹಾಗಾದ್ರೆ ವಿ ಹ್ಯಾವ್ ಟು ರಿಪ್ಲೇಸ್ ಎಕ್ಸ್ ಬೈ 100. ಹೌದಾ? 100 ಎಕ್ಸ್ ಅನ್ನ 100 ದಿಂದ ರಿಪ್ಲೇಸ್ ಮಾಡ್ಬೇಕು. y ಅನ್ನ 1 ದಿಂದ ನಾವು ಅಂದ್ರೆ ಎಲ್ಲಿ ಎಕ್ಸ್ ಇದೆ ಅಲ್ಲಿ 100 ಹಾಕ್ಬೇಕು, ಎಲ್ಲಿ y ಇದೆ ಅಲ್ಲಿ 1 ಅನ್ನ ಹಾಕಿ ನಾವು ಸಿಂಪ್ಲಿಫೈ ಮಾಡ್ಬೇಕು. ಹೌದಾ? ಓಕೆ ನೋಡ್ರಿ, ಎಕ್ಸ್ ಕ್ಯೂಬ್ ಅಂದ್ರ 100 ಕ್ಯೂಬ್, ರೈಟ್? 100 ಕ್ಯೂಬ್, ರೈಟ್? ಮೈನಸ್ y ಅಂದ್ರೆ ಏನಿದೆ ಇಲ್ಲಿ, y ಅಂದ್ರ 1 ಕ್ಯೂಬ್ ಅಂತ ಇದೆ. ಹೌದಾ? ಒಂಚೂರು ಲಕ್ಷ ಕೊಟ್ಟು ನೋಡ್ರಿ, ಯಾಕಂದ್ರೆ ನೀವ್ ಏನಾದ್ರೂ 1 ಸೆಕೆಂಡ್ ಆ ಕಡೆ ಈ ಕಡೆ ನಿಮ್ಮ ದೃಷ್ಟಿಯನ್ನ ಇದನ್ ಮಾಡಿಬಿಟ್ರಿ ಅಂದ್ರೆ ನಾನು ಎಲ್ ಸ್ಟೆಪ್ ತಗೊಂಡೆ ಏನ್ ಅನ್ನೋದು ನಿಮ್ಗೂ ಗೊತ್ತಾಗೋದಿಲ್ಲ. ಅದಕ್ಕೆ ನಾನು ಸ್ವಲ್ಪ ಸ್ಲೋ ಆಗಿ ಹೇಳ್ತಾ ಇದ್ದೀನಿ. ಸ್ವಲ್ಪ ನಿಧಾನವಾಗಿ ಅಂಡರ್ಸ್ಟ್ಯಾಂಡ್ ಆದ್ರೂ ಎಷ್ಟು ಹೇಳಿರ್ತೇವಷ್ಟು ಕ್ಲಿಯರ್ ಆಗ್ಲಿ ಅನ್ನುವಂಥ ಒಂದು ದೃಷ್ಟಿ. ಹೌದಾ? ನೆಕ್ಸ್ಟ್ 3. ಹೌದಾ? ಇಲ್ಲೇ ಎಕ್ಸ್ ಅಂದ್ರೆ ಎಷ್ಟಿದೆ ನನ್ಗಿಲ್ಲೇ 100 ಇದೆ. ಹೌದಾ? y ಅಂದ್ರೆ ಎಷ್ಟಿದೆ ನನ್ಗಿಲ್ಲೇ 1 ಇದೆ. ಓಕೆ, ನೆಕ್ಸ್ಟ್ ಅಗೇನ್ ಎಕ್ಸ್ ಮೀನ್ಸ್ 100, y ಮೀನ್ಸ್ 1 ಅಂತ ಇದೆ. ಹೌದಾ? ಸೊ ಈಗ 100 ಅನ್ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. 100 ಅನ್ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. ಹೌದಾ? ಹಾಗಾದ್ರೆ ಇಲ್ಲಿ ನಾನು ಸೈಡಿಗೆ ಮಾಡಿ ತೋರಿಸ್ತೇನೆ ನೋಡ್ರಿ ನಿಮಗ. 100 ರೈಟ್ ಇಂಟು 100 ಇಂಟು 100. ಹೌದಾ? ಸೊ ಈ ರೀತಿ ಇದ್ದಾಗ ನೀವು ಮಲ್ಟಿಪ್ಲೈ ಮಾಡೋದು ಬಹಳ ಈಸಿ. 1 ಬರೋದು. ಹೌದಾ? ಟೋಟಲ್ ಎಷ್ಟು 0 ಅದಾವ ಅಷ್ಟು ಬರದ್ ಬಿಡ್ಬೇಕು ಇಲ್ಲಿ. ಅರ್ಥ ಆಯ್ತಾ ಇದು ಟೆಕ್ನಿಕ್? ಇಲ್ಲೇ 1 ಅನ್ನ ಬರಿಬೇಕು. 1 ಇಂಟು 1 ಇಂಟು 1 1 ಆಗತ್ತೆ. ಹೌದಾ? ಅದಾದ್ಮೇಲೆ ಇಲ್ಲಿ ಟೋಟಲ್ ಎಷ್ಟು 0 ಇದಾವಲ್ಲ ಅಷ್ಟು ಬರಿಬೇಕು. ಹೌದಾ? ಹಾಗಾದ್ರೆ 2 4 6 0 ಇದಾವ. 1 2 3 4 5 6. ಹೌದಾ? 6 0 ಅನ್ನ ಬರಿಬೇಕು. ಆಮೇಲೆ ಇನ್ನೂ ಒಂದು ಸಿಂಪಲ್ ಟೆಕ್ನಿಕ್ ಅನ್ನ ಹೇಳ್ತೇನೆ. ಇಲ್ಲಿ 2 0 ಇದಾವ. ಹೌದಾ? ಇಲ್ಲಿ 3 ಇದೆ. 3 2 ಎಷ್ಟು? 3 2 ಎಷ್ಟು? 6. ಹೌದಾ? ಅಥವಾ 3 2 6 ಅಂತ ಬರೀತೀವಿ. ದೆನ್ 1 ಬರೆದು 6 0 ಅನ್ನ ಇಟ್ಬಿಡ್ಬೇಕು. ಇಷ್ಟು ಬರೆಯುವಂತ ಅವಶ್ಯಕತೆನೂ ಇಲ್ಲ ನಮ್ಗೆ. ಹೌದಾ? ಡೈರೆಕ್ಟ್ ಆಗಿ ನಾವು ಈಸಿಯಾಗಿ ಬರೀಬಹುದು ಇವಿಷ್ಟು ಟೆಕ್ನಿಕ್ಸ್ ಗಳ ನಮ್ಗ ಗೊತ್ತಿದ್ವು ಅಂದ್ರ. ಹೌದಾ? ಅಲ್ಲೇ ನೋಡ್ರಿ, 1 2 3 4 5 6 ರೈಟ್? ನೆಕ್ಸ್ಟ್ ಮೈನಸ್ 1 ಕ್ಯೂಬ್ ಅಂದ್ರ 1 ಅನ್ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡ್ರಿ ಏನು ಚೇಂಜಸ್ ಆಗುದಿಲ್ಲ. 3 ಟೈಮ್ಸ್ ಅಲ್ಲ 1000 ಟೈಮ್ಸ್ ಮಲ್ಟಿಪ್ಲೈ ಮಾಡ್ರಿ, ದೇರ್ ಇಸ್ ನೋ ಚೇಂಜ್. ಓಕೆ, ಸೊ ಮೈನಸ್ 1 ಆಯ್ತಾ? ನೆಕ್ಸ್ಟ್ ಮೈನಸ್ 3 ಇಂಟು 100 ಇಂಟು 1 ಮಾಡ್ರಿ ಎಷ್ಟಾಗತ್ತೆ? 3 1 3. ಆಮೇಲೆ 100 ಅಂದ್ರೆ 300 ಆಯ್ತು. ಹೌದಾ? ನೆಕ್ಸ್ಟ್ 100 ಮೈನಸ್ 1 ಈಸ್ 100 ಮೈನಸ್ 1 ಈಸ್ ಎಷ್ಟಾಯ್ತು? 99 ಆಯ್ತು. ಕರೆಕ್ಟಾ? 100 ಮೈನಸ್ 1 ಈಸ್ 99. ಓಕೆ, ನೆಕ್ಸ್ಟ್ ಹೌದಾ? 6 ಟೈಮ್ಸ್ 0 ಮೈನಸ್ 1. ಇದನ್ನ ಒಂಚೂರು ಮಲ್ಟಿಪ್ಲೈ ಮಾಡಿಡ್ರಿ. 99 0 99 ಸಾರಿ 0 0. ಇಲ್ಲಿ ಎಷ್ಟಾಯ್ತು? 3 9s are 27, right? 3 9s are 27 plus 2 29. ಹೌದಾ? ಎಷ್ಟಾಯ್ತು? 29,700 ಆಯ್ತು. ಇಲ್ಲೇ ಮೈನಸ್ 1 ಇರೋದ್ರಿಂದ. ಹೌದಾ? ಒಂಚೂರು ನಾನು ಇಲ್ಲಿ ಬರೀಬಹುದಾ? ಇದನ್ನ ಈ ಸ್ಟೆಪ್ಸ್ ಗಳನ್ನ ಬರ್ಕೊಂಡಿದ್ದೀರಿ ನೀವು? ನಾನು ಮತ್ತೆ ಅಗೇನ್ ರಿಪೀಟ್ ಮಾಡ್ತಾ ಇರ್ತೀನಿ, ನೀವು ಬರ್ಕೊಳ್ಬಹುದಿದ್ರೆ ಬರ್ಕೋಬಹುದು. ಓಕೆ, ಸೊ ಇಲ್ಲಿ ಎಕ್ಸ್ ಕ್ಯೂಬ್ ಮೈನಸ್ ಇದ್ರದ್ದು ಇನ್ನೂ ಒಂದು ಸ್ಟೆಪ್ ಐತಿ, ನಾನು ಮಾಡ್ತೀನಿ. ಬಟ್ ಇದನ್ನ ಇನ್ನೊಂದ್ಸಲ ರಿಪೀಟ್ ಮಾಡಿ ರಬ್ ಮಾಡ್ತೀನಿ. ಓಕೆ,
ಸೊ ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಮೈನಸ್ 3xy ಮೈನಸ್ ಇಂಟು ಎಕ್ಸ್ ಮೈನಸ್ ವೈ ಅನ್ನುವಂತ ಒಂದು ಐಡೆಂಟಿಟಿನ ಬರದ್ರಿ. ಹೌದಾ? ಅದಾದ್ಮೇಲೆ ವಾಟ್ ಈಸ್ ಎಕ್ಸ್ ಅಂಡ್ ವಾಟ್ ಈಸ್ ವೈ ಅನ್ನೋದನ್ನ ನಾವು ಐಡೆಂಟಿಫೈ ಮಾಡ್ಕೊಂಡ್ವಿ. ಹೌದಾ? ಇಲ್ಲಿ ಏನಾಗುತ್ತ, ಎಕ್ಸ್ ಅನ್ನೋದು 100, ವೈ ಅನ್ನೋದು ನಮಗ 1 ಆಗತ್ತ. ರೈಟ್? ಹಾಗಾಗಿ ಏನಾಗತ್ತ, 100 ಮೈನಸ್ ಇಲ್ಲೇ 100 ಕ್ಯೂಬ್ ಆಯ್ತು, 1 ಕ್ಯೂಬ್ ಆಯ್ತು, 3 ಆಸ್ ಇಟ್ ಈಸ್. ಎಕ್ಸ್ ಮೀನ್ಸ್ 100, ವೈ ಮೀನ್ಸ್ 1 ಅಂತ ಇದೆ. ಅಗೇನ್ ಇಲ್ಲೇ ಎಕ್ಸ್ ಅಂದ್ರೆ ಎಷ್ಟಿದೆ, 100 ಇದೆ, ವೈ ಅಂದ್ರ 1 ಇದೆ. ಹೌದಾ? ಈಗ 100 ಅನ್ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡ್ಬೇಕು. ನೀವಿಲ್ಲೇ ನಾನು ಆಗಲೇ ಒಂದು ರಫ್ ವರ್ಕ್ ತೋರಿಸಿದೆಲ್ಲ, ಆ ರೀತಿ ಇಟ್ಟಾದ್ರೂ ಮಾಡ್ರಿ, ಇಲ್ಲ ನಾನು ಹೇಳಿರೋ ಹಾಗೆ ಸಿಂಪಲ್ ಟೆಕ್ನಿಕ್. ಇಲ್ಲಿ 2 0 ಇದಾವು, ಇಲ್ಲಿ 3 ಇದೆ, 3 2s 6. ನೀವೇನ್ ಮಾಡ್ಬೇಕು, 6 0 ಅನ್ನ ಇಟ್ರು ನಿಮ್ಗ ಡೈರೆಕ್ಟ್ ಆಗಿ ನಿಮ್ಗ ಬಂದ್ಬಿಡ್ತೈತಿ. ಹೌದಾ? ಆಮೇಲೆ 1 ಕ್ಯೂಬ್ ಮೀನ್ಸ್ 1. ರೈಟ್? ಮೈನಸ್ ಮೈನಸ್ 3 ಇಂಟು 100 ಈಸ್ 100. 100 ಇಂಟು 1 ಈಸ್ ಆಲ್ಸೋ ಇಲ್ಲಿ ಏನಾಗತ್ತ, 300 ಆಯ್ತು. ನೆಕ್ಸ್ಟ್ 100 ಮೈನಸ್ 1 ಈಸ್ 99 ಆಯ್ತು. ಓಕೆ? ಸೊ ಆಮೇಲೆ ಏನಾಯ್ತು, ಇದಿಷ್ಟಾಯ್ತು. ಹೌದಾ? ಇದು ಎಷ್ಟಾಯ್ತು, ಇಲ್ಲೇ -1 29,700. ಇದು ಎಷ್ಟು ಓದ್ಬೋದಾ ನೀವು? ಎಷ್ಟಾಗಿದೆ ನೋಡ್ರಿ, ಇದು ಎಷ್ಟಾಗಿದೆ, ಇದು ಎಷ್ಟಾಗಿದೆ ನೋಡ್ರಿ, ಹೇಳ್ಬೋದಾ? ಕೌಂಟ್ ಮಾಡ್ರಿ ನೋಡೋಣ. ಇಲ್ಲೇ. ಹೌದಾ? ಬಿಡಿ 10 100 1000 10,000 ಲಕ್ಷ 10 ಲಕ್ಷ. ಹೌದಾ? 10 ಲಕ್ಷ ಆಗಿದೆ. ಸೊ ಈಗ ಏನಾಯ್ತು ನೋಡ್ರಿ, 1. ಹೌದಾ? 6 ಟೈಮ್ಸ್ 0. ರೈಟ್? 1 2 4 6. ನೆಕ್ಸ್ಟ್ ಇಲ್ಲೇ ನೋಡ್ರಿ, ಇವ್ನ ಎಲ್ಲವನ್ನ ನಾನು ಪಟ್ ಇದನ್ನ ಎಡಿಷನ್ ಮಾಡ್ಲಿಕ್ಕೂ ಆಗುದಿಲ್ಲ, ಸಬ್ಟ್ರಾಕ್ಟ್ ಮಾಡಕ್ಕೂ ಆಗುದಿಲ್ಲ. ಬಿಕಾಸ್ ಅಲ್ಲಿ ಏನಾಗಿದೆ, ಸೈನ್ ಅಕಾರ್ಡಿಂಗ್ ಟು ಸೈನ್ ನಾವ್ ಏನ್ ಮಾಡ್ಬೇಕು, ವಿ ಹ್ಯಾವ್ ಟು ವೆದರ್ ಎಡಿಷನ್ ಆರ್ ಮಲ್ಟಿಪ್ಲಿಕೇಶನ್. ಓಕೆ? ಸೊ ಇಲ್ಲಿ ಏನಾಗತ್ ನನಗ, ಈಗ ಎರಡೂ ಸಜಾತಿಯ ಚಿಹ್ನೆಗಳು ಲೈಕ್ ಇಲ್ಲಿ ಏನಾಗಿದ್ದವು, ಸೇಮ್ ಚಿಹ್ನೆಗಳು ಬಂದಿದಾವ್ ನಮಗ. ಸೊ ಇದನ್ನ ಏನ್ ಮಾಡ್ಬೇಕು, ನಾನು ಪ್ಲಸ್ ಮಾಡ್ಬೇಕೀಗ. ಪ್ಲಸ್ ಮಾಡಿ ಅದೇ ಚಿಹ್ನೆಯನ್ನ ಇಡ್ಬೇಕು. ಹಾಗಾಗಿ ಮೈನಸ್ ಅನ್ನ ಇಟ್ಬಿಡ್ತೀನಿ. ಈಗ 29,700 ಗೆ ಪ್ಲಸ್ 1 ಮಾಡ್ರಿ, ಎಷ್ಟಾಗತ್ತ, 29,701 ಆಗತ್ತ. 29,701 ಆಗತ್ತ. ರೈಟ್? ಹಾಗಾಗಿ ಈಗ 10 lakh ಒಳಗ 29,700 ಅನ್ನ ಮೈನಸ್ ಮಾಡ್ರಿ, ಅಥವಾ 10 ಲಕ್ಷದೊಳಗ 29,701 ಅನ್ನ ಮೈನಸ್ ಮಾಡ್ರಿ, ಎಷ್ಟಾಗತ್ತ ಆನ್ಸರು? ಸ್ವಲ್ಪ ಮಲ್ಟಿಪ್ಲೈ ಮಾಡಿ ಹೇಳ್ಬೋದಾ ನನ್ಗೆ? ಕ್ವಿಕ್ ಆಗಿ ಹೇಳ್ಬೇಕು. ಒಂದ್ ಎರಡು ಸೆಕೆಂಡ್ ಟೈಮ್ ಕೊಡ್ತೀನಿ ನಾನು. 10 lakh ಒಳಗ 29 ಎಕ್ಸಾಕ್ಟ್ಲಿ ಆನ್ಸರ್ ಬರ್ತಾ ಇದೆ. ಎಷ್ಟಿದೆ? 97 ಎಷ್ಟಿದೆ ನೋಡ್ರಿ. ಹಾ, ಎಕ್ಸಾಕ್ಟ್ಲಿ ಎಷ್ಟಿದೆ ನೋಡ್ರಿ, 9,70,299 ಅಂತ ಬಂತು. 9,70,299 ಅಥವಾ 9,70,70,299 ಆಯ್ತು. ಹೌದಾ? ಬಹಳ ಜನ ಸ್ಟೂಡೆಂಟ್ಸ್ ಇನ್ನು ಫುಲ್ ತಲೆ ಒಳಗೆ ಏನಾಗಿರ್ಬೇಕು, ಹುಳ ಹೊಕ್ಕಂಗಾಗಿರ್ಬೇಕು ಈಗ. ಹೌದಾ? ಹೆಂಗ್ ಬಂತಿದ್ದು, ಯಾವ ರೀತಿ ಬಂತು, ಸಡನ್ ಆಗಿ ನಿಮಗ ಫ್ಲಾಶ್ ಆಗಿರುದಿಲ್ಲ. ಈಗ ಡೋಂಟ್ ವರಿ, ನಾನಿಲ್ಲೇ ನಿಮಗ ರಫ್ ಆಗಿ ಮಾಡಿ ತೋರಿಸ್ತೇನೆ ನೋಡ್ರಿ. 10 lakh ಅನ್ನ ಇಲ್ಲಿ ಬರ್ಕೊಡಿ. ಹೌದಾ? ಹೌದಾ? 246 ಅಂತ ಇದೆ. ಹೌದಾ? ಈಗ ಇದನ್ನ -29,701 ಅನ್ನ ನಾನು ಇಲ್ಲಿಂದ ಬರ್ಕೊಳ್ಳೋಣ. ಈಗ 10,792 ಅಂತ ಬರ್ಕೋತೀರಿ. ಇದು ಮೈನಸ್ ಇದೆ ಇಲ್ಲಿ. ಹೌದಾ? ಬಹಳ ಜನ ಸ್ಟೂಡೆಂಟ್ಸ್ ಈ ಕಡೆಯಿಂದ ಬರೆಯುವಂತ ಚಾನ್ಸು ಇದೆ. ಹೌದಾ? ಹಾಗಾಗಿ ನಾನು ಯಾವಾಗಿಂದು ಈ ಕಡೆಯಿಂದ ಬರ್ಕೋಂತ ಬರ್ಬೇಕು. ಹೌದಾ? ಒನ್ಸ್ ಪ್ಲೇಸ್ ನಿಂದ ಅಥವಾ ಬಿಡಿ ಸ್ಥಾನದಿಂದ ನಾನು ಬರ್ಕೋತ ಬರ್ಬೇಕು. ಹೌದಾ? ಈಗ 0 - 1 0 - 1 ಈಸ್ 0 ರೀ. ಹೌದಾ? 0 ಅಂತ ಹೇಳ್ತೀರಿ? ಇಲ್ಲ. 0 - 1 ಮೀನ್ಸ್ ಅಂದ್ರ ಅಲ್ಲಿ ಏನಾಗಿದೆ, ನನ್ಗೀಗ ನಾನು ನೆಕ್ಸ್ಟ್ ಕೈಲಾ ತಗೋಬೇಕು. ಹೌದಾ? ಹಾಗಾದ್ರೆ 10 - 1 ಈಸ್ 9. ಹೌದಾ? ಅಗೇನ್ ಇಲ್ಲೇ ನಾ ಮತ್ತೆ ಇದನ್ನೇನ್ ಮಾಡ್ತೀನಿ, ಕೈಲಾವನ್ನ ಕೊಡ್ತೀನಿ. ಹೌದಾ? 10 - 1 ಈಸ್ ಅಗೇನ್ 9. ಹೌದಾ? ಇಲ್ಲಿ ಮತ್ತೆ ನಾನೊಂದು ಕೈಲಾವನ್ನ ಕೊಟ್ಟೆ.
10 ಇಲ್ಲಿ ಏನಾಯ್ತು -8 ಮಾಡ್ಬೇಕು, ಆವಾಗ 2 ಬಂತು, ರೈಟ್. ಇಲ್ಲಿ ಮತ್ತೆ ನಾನು 1 ಅನ್ನು ಬರದೆ 10 - 10 ಈಸ್ 0 ಬಂತು, ರೈಟ್. ಇಲ್ಲಿ ಮತ್ತೆ ಒಂದು ಕೈಲಾವನ್ನ ಕೊಟ್ಟೆ, 10 - 3 ಮಾಡಿದ್ರೆ ಎಷ್ಟು ಬಂತು? 7 ಬಂತು. ನೆಕ್ಸ್ಟ್ ಇಲ್ಲಿ ಮತ್ತೆ ಒಂದು ಕೈಲಾವನ್ನ ಕೊಟ್ಟೆ, 10 - 1 ಈಸ್ 9, ರೈಟ್. ಇಲ್ಲಿ ಮತ್ತೊಂದು ಕೈಲ 1 - 1 ಈಸ್ 0. This is our final answer that is 9,70,299, right? ಕರೆಕ್ಟ್ ಆಯ್ತಾ? ಎನಿ ಡೌಟ್ಸ್? ಏನಾದ್ರೂ ಡೌಟ್ಸ್ ಇದೆಯಾ? ಅಥವಾ ಯಾವ ಸ್ಟೆಪ್ ಅನ್ನ ರಿಪೀಟ್ ಮಾಡಬಹುದಂತ ಇದೆ, ಅಥವಾ ಯಾವ ಆನ್ಸರ್ ನಿಮ್ಗ ಇದು ಹೇಗ್ ಬಂತು? ಹೌದಾ? ನೀವು ಒಂದೇ ಕ್ವಶನ್ ಅನ್ನ ನಂಗೆ 10 ಟೈಮ್ಸ್ ಕೇಳ್ರಿ, ನಾನು ಏನು ಹೇಳೋದಿಲ್ಲ ನಿಮಗೆ. ಮತ್ತೆ ನಿಮ್ಗೆ ಏನ್ ಮಾಡ್ತೇನೆ, ರಿಪೀಟ್ ಮಾಡ್ತೇನೆ. ಡೋಂಟ್ ವರಿ. ಯಾವ ರೀತಿ ಕೇಳ್ಬೇಕು ಮೇಡಮ್ ಅಂತ ಏನು ಹೆಸಿಟೇಷನ್ ಮಾಡ್ಕೋಬೇಡ್ರಿ. ನಿಮ್ಗೆ ಎಲ್ಲಿ ಡೌಟ್ಸ್ ಇದೆ ಅಲ್ಲೇ ನನಗೆ ಸಡನ್ ಆಗಿ ಕೇಳ್ರಿ, ನಾನು ಅಲ್ಲೇ ನಿಮ್ಗ ರಿಪೀಟ್ ಮಾಡ್ತೇನೆ ಅಂತ. ಓಕೆ, ಅರ್ಥ ಆಯ್ತಾ ಇದು? ಹಾಗಾದ್ರೆ ನಮ್ಮ ಆನ್ಸರ್ ಏನ್ ಬಂತು? 9,70,299 ಅಂತ ಬಂತು. ಹಾಗಾದ್ರೆ ನೆಕ್ಸ್ಟ್ ಹೋಗೋಣ ಈಗ. ಓಕೆ, ನೆಕ್ಸ್ಟ್ ಹೋಗೋಕಿನ್ನ ಮುಂಚೆ ನಿಮ್ಗೆ ಆಲ್ರೆಡಿ ಇದು ಸಿಮ್ಯುಲೇಷನ್, ಯಾಕಂದ್ರೆ ಪಾಠ ನಿಮ್ಗೆ ಭಾರಿ ದೊಡ್ಡದಾಗಿರೋದ್ರಿಂದ ಈಗ ಲಾಸ್ಟ್ ಇವತ್ತಿದು ಈ ಚಾಪ್ಟರ್ ನ ಮುಗಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಇವತ್ತಾದ್ರೂ ಮುಗಿತೈತೆ ಇಲ್ಲೋ ಅಂತ ಹೇಳಿ. ಅದಕ್ಕಿಂತ ಮುಂಚೆ ನಾನು ನಿಮ್ಗೆ ಇಲ್ಲಿ ಹೌದಾ ಒಂಚೂರು ನೋಡ್ರಿ, ಕಾಣಿಸ್ಬಹುದು ಅನ್ಕೋತೀನಿ. ಸೊ ಇದು A+B ಬ್ರಾಕೆಟ್ ಸ್ಕ್ವೇರ್ ಐತಿ. ಇಲ್ಲಿ ನಿಮ್ಗ ಇದ್ರದ್ದು ತೋರಿಸಿದ್ದಿಲ್ಲ ನಾನು, ಹಾಗಾಗಿ ತೋರಿಸ್ತಾ ಇದ್ದೀನಿ. ಬಟ್ ಅದ್ ನಿಮ್ಗೆ ಅಷ್ಟು ಕ್ಲಿಯರ್ ಆಗಿ ಪಿಕ್ಚರ್ ಗೊತ್ತಾಗ್ಲಿಕ್ಕಿಲ್ಲ. A+B ಬ್ರಾಕೆಟ್ ಕ್ಯೂಬ್ ಅಂತ ಇದೆ, ಹೌದಾ? A+B ಬ್ರಾಕೆಟ್ ಕ್ಯೂಬ್ ಅಂತ ಇದೆ. ಅದ್ರದ್ದು ಏನ್ ಎಕ್ಸ್ಪ್ಯಾನ್ಷನ್ ಏನಾಗಿದೆ ನೋಡ್ರಿ ಇಲ್ಲಿ, ಹೌದಾ? ಇಲ್ಲಿ ಏನಾಗಿದೆ, A+B ಬ್ರಾಕೆಟ್ ಕ್ಯೂಬ್ ಏನಾಗಿದೆ, A³ + B³ ಅವರು 3AB ಬದ್ಲಿ ಅದನ್ನ ಏನ್ ಮಾಡ್ಬಿಟ್ಟಿದಾರು, ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡಿ ಇಟ್ಟಿದಾರು. 3A² B + 3AB², ಹೌದಾ? ಅಕಾರ್ಡಿಂಗ್ ಟು ದ ಡಾಟಾ ಅಲ್ಲಿ ಏನಾಗಿದೆ, ವ್ಯಾಲ್ಯೂಗಳು ಚೇಂಜ್ ಆಗ್ತಾ ಹೋಗ್ತಾ ಇದೆ, ಹೌದಾ? ವ್ಯಾಲ್ಯೂಗಳನ್ನ ನಾವಿಲ್ಲೇ ಚೇಂಜ್ ಮಾಡ್ಬೋದು. ಕರೆಕ್ಟಾ? ಕಾಣಿಸ್ತಾ ಇದೆ? ನಾನು ಯಾವ ರೀತಿ ವ್ಯಾಲ್ಯೂಗಳನ್ನ ಚೇಂಜ್ ಮಾಡ್ತಾ ಇದ್ದೀನಿ, ಅದೇ ರೀತಿ ಅಲ್ಲಿ ಏನಾಗ್ತಾ ಇದೆ, ನಮ್ಗ ಆ ಡಯಾಗ್ರಾಮ್ಸ್ ಗಳು ಕೂಡ ಚೇಂಜ್ ಆಗ್ತಾ ಇದಾವು, ಹೌದಾ? ಇದೊಂದು ಘನ ಆಗಿರೋದ್ರಿಂದ ನಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗುವಂತ ಚಾನ್ಸ್ ಇದೆ, ಹೌದಾ? ಇದು ನಮ್ದು ಏನಾಗತ್ತಂದ್ರೆ ಅಲ್ಜಿಬ್ರಿಕ್ ಐಡೆಂಟಿಟೀಸ್, ಕರೆಕ್ಟಾ? ಈ ರೀತಿ ನಾವು ಚೇಂಜಸ್ ಮಾಡ್ಕೋಬಹುದು, ಹೌದಾ? ಇದರಿಂದ ನಿಮಗೆ ಅಷ್ಟು ಕ್ಲಿಯರ್ ಆಗಿದ್ದು A+B. ಹಾಗಾಗಿ ನಾನು ನಿಮಗೆ ಲಾಸ್ಟ್ ಕ್ಲಾಸ್ ಒಳಗೂ ಇದನ್ನ ಅಷ್ಟಾಗಿ ತೋರಿಸಿದ್ದಿಲ್ಲ. ಬಟ್ ಇರ್ಲಿ ಅನ್ನೋದಕ್ಕೆ ಇದೊಂದು A+B ನಿಮ್ಗೂ ಕ್ಯೂರಿಯಾಸಿಟಿ ಇರಬಹುದು. ಮಿಸ್ A+B ಬ್ರಾಕೆಟ್ ಸ್ಕ್ವೇರ್ ಅನ್ನ ತೋರಿಸಿದ್ರು, ಕ್ಯೂಬ್ ಅನ್ನ ತೋರಿಸಿದ್ರು, ಬಟ್ A+B ಬ್ರಾಕೆಟ್ ಕ್ಯೂಬ್ ಬರ್ಲಿಲ್ಲ ಅಂತ ಹೇಳಿ. ಬಟ್ ಇದು ಅಷ್ಟು ಕ್ಲಿಯರ್ ಆಗಿ ಪಿಕ್ಚರ್ ಇಲ್ಲದಿರೋದಕ್ಕೆ ನಾನು ಇಷ್ಟೇಯನ್ನ ತೋರಿಸ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ನಿಮ್ಗೊಂದು ಫನ್ ಆಕ್ಟಿವಿಟಿ ಟೈಪ್ ಇದೆ. ಅದು ಮತ್ತು ಅಲ್ಜಿಬ್ರಿಕ್ ಐಡೆಂಟಿಟೀಸ್ ನೋಡೋಣ. ಗೆಸ್ ಮಾಡ್ಲಿಕ್ಕೆ, ಆನ್ಸರ್ ಅನ್ನ ಗೆಸ್ ಮಾಡ್ಲಿಕ್ಕೆ ಟ್ರೈ ಮಾಡಿ, ಹೌದಾ? ಕಾಣಿಸ್ತಾ ಇದೆ? ಸ್ಟಾರ್ಟ್ ಮಾಡೋಣ. ಅಲ್ಜಿಬ್ರಿಕ್ ಐಡೆಂಟಿಟೀಸ್, ಹೌದಾ? 1 by 1 ಸ್ಟಾರ್ಟ್ ಮಾಡೋಣ ಈಗ. ಓಕೆ, 3x + 4y² ಅಂತ ಇದೆ. ಅದರದ್ದು ಎಕ್ಸ್ಪ್ಯಾನ್ಷನ್ ರೂಪ ಏನಾಗ್ಬೋದು ನೋಡ್ರಿ, A+B ಬ್ರಾಕೆಟ್ ಸ್ಕ್ವೇರ್ ಆಗತ್ತಾ, ಹೌದಾ? ಹಾಗಾಗಿ ಎಷ್ಟಾಗ್ಬೋದು, ನೋಡ್ರಿ, ಹೌದಾ? 9x² + 16y². ಹಾ, ನೆಕ್ಸ್ಟ್ 5AB + 2BC ಬ್ರಾಕೆಟ್ ಸ್ಕ್ವೇರ್. 5AB + 2BC ಬ್ರಾಕೆಟ್ ಸ್ಕ್ವೇರ್. 5AB means 25A² B², 2BC 4B² C², 5 2s 10, 10 2s 20 AB² C. ಇದು ಫಸ್ಟ್ ಒನ್, ರೈಟ್? ಓಕೆ, ಎಕ್ಸಾಕ್ಟ್ಲಿ. ನೆಕ್ಸ್ಟ್ 2p - 9q² ಅಂತ ಇದೆ, ಹೌದಾ? 2p ನೋಡ್ರಿ, ಸ್ವಲ್ಪ ಏನ್ ಬರ್ಬಹುದು ನೋಡ್ರಿ, ಹೌದಾ? ನೋಡೋಣ, ಹೌದಾ? ಎಕ್ಸಾಕ್ಟ್ಲಿ ಸೆಕೆಂಡ್ ಬಂತು, 4p², ಹೌದಾ? ನೆಕ್ಸ್ಟ್ A - B² is the same as A² - B². ಅಂದ್ರ A - B ಬ್ರಾಕೆಟ್ ಸ್ಕ್ವೇರ್ ಅನ್ನೋದು A² - B² ಹಾಗೇನೆ ಅದು ಸೇಮ್ ಅಂತ ಹೇಳ್ತಾ ಇದ್ದಾರೆ.
ಅದು ಸರಿಯೋ ತಪ್ಪು, ಟ್ರೂ ಆರ್ ಫಾಲ್ಸ್, ಅದು ತಪ್ಪು. a ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ನೇ ಬೇರೆ, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ನೇ ಬೇರೆ. ಹೌದಾ? ಎಕ್ಸಾಕ್ಟ್ಲಿ. ನೆಕ್ಸ್ಟ್ 5th ಕ್ವಶನ್. 5p ಪ್ಲಸ್ 5q 5p ಮೈನಸ್ 5q ಅಂತ ಇದೆ. ಏನಾಗತ್ ನೋಡ್ರಿ ಅದು? 25p square minus 25q square, right? Third one. Exactly right answer. Next. 1.1p square plus 0.5q square. ಸ್ವಲ್ಪ ನಿಮಗೆ ಮಲ್ಟಿಪ್ಲೈ ಮಾಡ್ಲಿಕ್ಕೆ ಕನ್ಫ್ಯೂಸ್ ಆಗ್ಬೋದು. ಟ್ರೈ ಮಾಡ್ರಿ ನೋಡೋಣ. ಹೌದಾ? ಐ ಥಿಂಕ್ ಆಪ್ಷನ್ ಎ ಅಲ್ಲ, ಯಾವ್ದು ಹೇಳ್ರಿ? ಇಲ್ಲಿದೆ ನೋಡಿ, ಮೈನಸ್ ಇರೋದ್ರಿಂದ. ಓಕೆ, ರೈಟ್. ಸೊ ಇದೇನಾಗತ್ತ, ನಮ್ಮ ಒಂದು ಪಾಲಿನಾಮಿಯಲ್ಗೆ ರಿಲೇಟೆಡ್ ಇರ್ತಕ್ಕಂಥ ಒಂದು ಫನ್ ಆಕ್ಟಿವಿಟಿ ವಿತ್ ಅದನ್ನ ಏನ್ ಮಾಡೋದು, ಅದ್ರ ಜೊತೆಗೆ ನಾವು ಫ್ಯಾಕ್ಟರೈಸ್ ಗಳನ್ನ ಮಾಡ್ಲಿಕ್ಕೆ ಕಲಿಬೇಕು. ಹೌದಾ? ಇದೇನಾಗತ್ತ ಪಾಲಿನಾಮಿಯಲ್. ಸೊ ಈಗ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಅಂದ್ರೆ ಇದ್ರದ್ದು ಏನಾಗತ್ ನಮ್ಗ, ಮತ್ತೆ ಇನ್ನೊಂದ್ ಸ್ವಲ್ಪ ಸಾಕಷ್ಟು ಕ್ವಶನ್ಸ್ ಗಳದಾವ, ಅವ್ನ ಆಲ್ಮೋಸ್ಟ್ ನೀವ ಮಾಡ್ರಿ. ಇನ್ ಕೇಸ್ ಏನಾದ್ರು ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ತೇನಂತ. ಲಾಸ್ಟ್ ಇನ್ನೊಂದು ಯಾವ್ದಂದ್ರ ವೆರಿಫೈ ಅಂತ ಇದೆ, 9th one. ಹೌದಾ? 9th one ಏನಾಗಿದೆ? ವೆರಿಫೈ ಅಂತ ಇದೆ. ವೆರಿಫೈ ಮೀನ್ಸ್ ಏನಾಗಿದೆ, ಒಂದು ಫಾರ್ಮುಲಾ ಇದೆ, ಅದನ್ನ ನಾವು ಏನ್ ಮಾಡ್ಬೇಕು? ಪ್ರೂವ್ ಮಾಡ್ಬೇಕು. ಹೌದಾ? ಸೊ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ is equal to x plus y into bracket x square minus xy ಪ್ಲಸ್ ವೈ ಸ್ಕ್ವೇರ್ ಅಂತ ಇದೆ. ಹೌದಾ? ಹೌದಾ? ನಾವ್ ಏನ್ ಮಾಡ್ಬೇಕಂದ್ರ ಇದನ್ ತಗೊಂಡಾದ್ರೂ ಈ ಪ್ರೂವ್ ಬರ್ಬೇಕು. ನಿಮ್ಗೆ ಈ ರೀತಿ ಕ್ವಶನ್ಸ್ ಗಳನ್ನ ನೀವು ನೋಡಿರ್ಬೋದು. ಹೌದಾ? ಅಲ್ಲಿ ಏನ್ ಮಾಡ್ಬೇಕು, ಈ ಟರ್ಮ್ ತಗೊಂಡ ಈ ಆನ್ಸರ್ ತರ್ಬೇಕು. ನಮಗೆ ಏನ್ ಆನ್ಸರ್ ನಾವ್ ತರ್ಬೇಕು ಅನ್ನೋದಿಲ್ಲ, ಇಲ್ಲಿ ಆಲ್ರೆಡಿ ಆನ್ಸರ್ ಇದೆ. ಹೌದಾ? ನೀವು ಈ ಟರ್ಮ್ ಯೂಸ್ ಮಾಡಿದ್ರು ಈ ಟರ್ಮ್ ತರ್ಬೇಕು, ಅಥವಾ ಈ ಟರ್ಮ್ ಯೂಸ್ ಮಾಡಿ ಈ ಟರ್ಮ್ ಯೂಸ್ ತರ್ಬೇಕು. ಬಟ್ ಇದನ್ನ ಯೂಸ್ ಮಾಡಿದ್ರೆ ನಮಗೆ ಇದನ್ನ ತರ್ಲಿಕ್ಕೆ ಆಗೋದಿಲ್ಲ, ಬಟ್ ಇದನ್ನ ಯೂಸ್ ಮಾಡಿ ಇದನ್ನ ತರ್ಬೇಕು ನಾವು. ಹೌದಾ? ಹಾಗಾಗಿ ಈ ಸೈಡ್ ಇರ್ತಕ್ಕಂಥದಕ್ ನಾವ್ ಏನಂತ ಕರಿತೀವಿ? LHS ಅಂತ ಕರಿತೀವಿ, ರೈಟ್ ಹ್ಯಾಂಡ್ ಸೈಡ್. ಇಲ್ಲಿ ಇರ್ತಕ್ಕಂಥದ್ದು RHS ಸೈಡ್. ಹೌದಾ? RHS ಸೈಡ್ ಅಂತ ಇದೆ. ಈಗ ಏನ್ ಮಾಡ್ತೇನೆ ಹೇಳ್ರಿ, ಈ RHS ಅನ್ನ ಯೂಸ್ ಮಾಡ್ಕೊಂಡು ನಾನು LHS ಟರ್ಮ್ ಅನ್ನ ತರಬೇಕು. ಹೌದಾ? ಹಾಗಾದ್ರೆ ನಾನು ಏನ್ ಮಾಡ್ತೇನೆ ನೋಡ್ರಿ, ಈಗ ಎಕ್ಸ್ ಪ್ಲಸ್ ವೈ ಇಂಟು ಬ್ರಾಕೆಟ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಅಂತ ಇದೆಯಲ್ಲ, ಈ ರೀತಿ ನೀವು ಟರ್ಮ್ಸ್ ಗಳನ್ನ ಎರಡೆರಡು ಅಂದ್ರೆ ಬೈನಾಮಿಯಲ್ ಒಳಗ್ ಕಲ್ತಿರ್ಬೋದು. ಯಾವ ರೀತಿ ಮಲ್ಟಿಪ್ಲೈ, ಒಂದ್ಸಲ ಎಕ್ಸ್ ಜೊತೆಗೆ ಇದನ್ನ ಪೂರ್ತಿ ಮಲ್ಟಿಪ್ಲೈ ಮಾಡ್ಬೇಕು, ಒಂದ್ಸಲ ವೈ ಜೊತೆ ಇದನ್ನ ಪೂರ್ತಿ ಮಲ್ಟಿಪ್ಲೈ ಮಾಡ್ಬೇಕು. ಹೌದಾ? ನಾನು ಬರೀತೇನೆ ನೋಡ್ರಿ ಇಲ್ಲಿಂದ. ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್. ಹೌದಾ? ಪ್ಲಸ್ ಇಲ್ಲಿ ವೈ ಇರೋದ್ರಿಂದ ವೈ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಅಂತ ಇದೆ. ಹೌದಾ? ಪ್ಲಸ್ ವೈ ಸ್ಕ್ವೇರ್ ಅಂತ ಇದೆ. ಇವಾಗ ಏನ್ ಮಾಡ್ಬೇಕು, ಇದನ್ನ ಮಲ್ಟಿಪ್ಲೈ ಮಾಡಿರೋಣ. ಹೌದಾ? ಎಕ್ಸ್ ಕ್ಯೂಬ್, ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಈಸ್ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಇಂಟು ಎಕ್ಸ್ ವೈ ಇರೋದ್ರಿಂದ ಎಕ್ಸ್ ಸ್ಕ್ವೇರ್ ವೈ ಬರ್ತೈತಿ, ರೈಟ್? ಪ್ಲಸ್ ಎಕ್ಸ್ ಇಂಟು ವೈ ಸ್ಕ್ವೇರ್ ಇರೋದ್ರಿಂದ ಎಕ್ಸ್ ವೈ ಸ್ಕ್ವೇರ್ ಅಂತ ಬಂತು. ಈ ಒಂದು ಬ್ರಾಕೆಟ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಇಲ್ಲ ಎಕ್ಸ್ ಸ್ಕ್ವೇರ್ ವೈ ಅಂತ ಇದೆ. ಹೌದಾ? ಎಕ್ಸ್ ಸ್ಕ್ವೇರ್ ವೈ ಅಂತ ಇದೆ, ರೈಟ್? ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್ ಎಕ್ಸ್ ವೈ ಸ್ಕ್ವೇರ್ ಅಂತ ಆಗತ್ತ. ಎಕ್ಸ್ ಅನ್ನ ಆಸ್ ಇಟ್ ಈಸ್ ಇಟ್ರಿ, ವೈ ಇಂಟು ವೈ ಇಸ್ ವೈ ಸ್ಕ್ವೇರ್ ಅಂತ ಆಯ್ತು. ಪ್ಲಸ್ ಇಂಟು ಪ್ಲಸ್ ಈಸ್ ಪ್ಲಸ್, ವೈ ಇಂಟು ವೈ ಸ್ಕ್ವೇರ್ ಈಸ್ ವೈ ಕ್ಯೂಬ್ ಅಂತ ಆಯ್ತು. ಹೌದಾ? ರೈಟ್? ಈಗ ಏನಾಯ್ತು, ಮೈನಸ್ ಎಕ್ಸ್ ಸ್ಕ್ವೇರ್ ವೈ ಪ್ಲಸ್ ಎಕ್ಸ್ ಸ್ಕ್ವೇರ್ ವೈ ಕ್ಯಾನ್ಸಲ್. ಹೌದಾ? ಎಕ್ಸ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು. ಲಾಸ್ಟ್ ಆನ್ಸರ್ ಏನ್ ಬಂತು ನಮ್ಗ? ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಅನ್ನೋದು ಬಂತು. ದಿಸ್ ಈಸ್ ಅವರ್ ಪ್ರೂಫ್. ಹೌದಾ? RHS ಟರ್ಮ್ ಅನ್ನ ಯೂಸ್ ಮಾಡಿಕೊಂಡು ನಾವು LHS ಆನ್ಸರ್ ಅನ್ನ ತಗೊಂಡ್ ಬಂದ್ವಿ. ಇದಕ್ಕೆ ಅವರು ವೆರಿಫೈ ಅಂತ ಕೊಟ್ಟಿದ್ದಾರೆ. ಹೌದಾ?
ಇದ್ರೊಳಗೆ ಇನ್ನೊಂದು ಇದೇ ರೀತಿ ಕ್ವಶನ್ಸ್ ಇದೆ. ಏನಿಲ್ಲ, ಇಲ್ಲಿ ಇದರಿಂದ ಒಂದ್ಸಲ ಇದಕ್ ಮಲ್ಟಿಪ್ಲೈ ಮಾಡಿ, ಇದರಿಂದ ಮತ್ತೊಂದ್ಸಲ ಇದಕ್ ಮಲ್ಟಿಪ್ಲೈ ಮಾಡಿ, ಜಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಿ ಸಿಂಪ್ಲಿಫೈ ಮಾಡಿಬಿಟ್ರೆ ನಮ್ಗ ಆನ್ಸರ್ ಬರ್ತೈತಿ. ಹೌದಾ? ಆಮೇಲೆ ಇದ್ರೊಳಗೆ ಇನ್ನೂ ಒಂದಿಷ್ಟು ಕ್ವಶನ್ಸ್ ಗಳದಾವ್, ಬಹಳ ಸಾಕಷ್ಟು 16 ಅಪ್ ಟು 16 ಮೇನ್ ಒಳಗು ಇದಾವು. ಸ್ವಲ್ಪ ಇಂಪಾರ್ಟೆಂಟ್ ಇದ್ದುವಂತಹ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿದೆ. ನೀವು ನಿಮಗೆ ಇನ್ನೂ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ರಿ. ಬಟ್ ಇಷ್ಟಿದ್ರು ಓಕೆ. ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ನನಗೆ ಹೇಳ್ರಿ. ನೆಕ್ಸ್ಟ್ ಕ್ಲಾಸ್ ಒಳಗೆ ಯಾವ ಪ್ರಾಬ್ಲಮ್ ಅನ್ನೋದನ್ನ ನಾನು ಸಾಲ್ವ್ ಮಾಡ್ತೇನೆ. ಓಕೆ, ಸೊ ಇಲ್ಲಿಗೆ ಈ ಒಂದು ಪಾಲಿನಾಮಿಯಲ್ ಅನ್ನುವಂತ ಒಂದು ದೊಡ್ಡ ಬಿಗ್ ಚಾಪ್ಟರ್ ನಮ್ದು ಇವತ್ತಿಗೆ ಕಂಪ್ಲೀಟ್ ಆಯ್ತು. ಆಮೇಲೆ ನಿಮ್ಮ ನೆಕ್ಸ್ಟ್ ಕ್ಲಾಸ್ ಒಳಗ ಇದ ಒಂದು ಪಾಠದ ಮೇಲೆ ನಾನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಒಂದು ಆನ್ಲೈನ್ ಟೆಸ್ಟ್ ಟೈಪ್ ತಗೋತೀನಿ. ಜಸ್ಟ್ ನೀವು ಏನ್ ಬರೆಯುವಂತದಿಲ್ಲ, ಆಪ್ಷನ್ ಗೆ ಆನ್ಸರ್ ಅನ್ನ ಹೇಳ್ಬೇಕಷ್ಟೇ. 4 ಆಪ್ಷನ್ ಇರ್ತೋ, ಅದಕ್ಕೆ ಒಂದು ಆನ್ಸರ್ ಅನ್ನ ಹೇಳ್ತಾ ಹೋಗ್ಬೇಕು. ಹೌದಾ? ಅದನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ನಾನು ಇದೇ ಪಾಠದ ಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ರೆಡಿ ಮಾಡ್ಕೊಂಡ್ ಬರ್ತೇನೆ. ನೀವು ಅದಕ್ಕೆ ಪ್ರಿಪೇರ್ ಆಗಿ ಬರ್ರಿ ನೆಕ್ಸ್ಟ್ ಕ್ಲಾಸ್ ಒಳಗ. ಹೌದಾ? ಸೊ ಇಲ್ಲಿವರೆಗೆ ಈಗ ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಒಂದು ಸೆಷನ್ ಇದೆ ನೋಡ್ರಿ. ನಾಳೆ ಏನಿದೆ? ನಾಳೆ 15th ಆಗಸ್ಟ್ ಇದೆ. ಹಾಗಾಗಿ ಐ ವಿಶ್ ಯು ಆಲ್ ದ ಹ್ಯಾಪಿ ಇಂಡಿಪೆಂಡೆನ್ಸ್ ಇನ್ ಅಡ್ವಾನ್ಸ್ ಆಗಿ ನಿಮ್ಗ ಒಂದು ಹ್ಯಾಪಿ ಇಂಡಿಪೆಂಡೆನ್ಸ್ ವಿಶ್ ಅನ್ನ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ನೀವು ಈಗ ಬೆಳೆಯುವ ಮಕ್ಕಳಾಗಿರೋದ್ರಿಂದ ಒಂದು ದೇಶಕ್ಕಾಗಿ ಒಳ್ಳೆ ಪ್ರಜೆಗಳಾಗ್ರಿ ಅಂತ ನಾವು ವಿಶ್ ಮಾಡ್ತಾ, ಮತ್ತೊಮ್ಮೆ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನ ಇನ್ ಅಡ್ವಾನ್ಸ್ ಆಗಿ ತಿಳಿಸ್ತಾ ಇವತ್ತಿನ ಸೆಷನ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್. ಜೈ ಹಿಂದ್, ಜೈ ವಿದ್ಯಾಶಕ್ತಿ, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು.